ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು. ಅದರಲ್ಲಿ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿದ್ದು ಒನ್ ಲೈನ್ ಅಜೆಂಡಾ, ವೇಕೆಂಟ್ ಕರ್ಫ್ಯೂ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಆಲ್ರೆಡಿ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲೇ ಅವರ ಮನಸ್ಥಿತಿ ಕೂಡ ಇತ್ತು. ಸತತ 2.5 ಗಂಟೆಗಳ ಸಭೆಯ ಬಳಿಕ ಅದನ್ನ ಘೋಷಣೆ ಮಾಡಲಾಯಿತು. ಉದ್ಯಮಿಗಳು, ಜನರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವೀಕೆಂಡ್ ಕರ್ಫ್ಯೂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸರ್ಕಾರ ಮಂಡಿದೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಇಂದಿನಿಂದಲೇ ರದ್ದಾಗಿರುವಂಥದ್ದು. ಅಂದ್ರೆ ವೀಕೆಂಡ್ ಕರ್ಫ್ಯೂ ಶುಕ್ರವಾರದಿಂದಲೇ ಜಾರಿ ಆಗ್ತಾ ಇತ್ತು. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಜಾರಿಯಲ್ಲಿರ್ತಾ ಇತ್ತು. ಆದ್ರೆ ಈಗ ವೀಕೆಂಡ್ ಕರ್ಫ್ಯೂ ಇಲ್ಲ. ವೀಕ್ ಡೇಸ್ ನಲ್ಲಿ ಯಾವ ರೀತಿಯಾಗಿರುತ್ತೆ ರೂಲ್ಸ್ಗಳು, ಅದೇ ವೀಕೆಂಡ್ ನಲ್ಲೂ ಕೂಡ ಇರುತ್ತೆ. ಶನಿವಾರ ಭಾನುವಾರದ ವೀಕೆಂಡ್ ಕರ್ಫ್ಯೂ ಅನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಲಾಗಿದೆ. ಆಸ್ಪತ್ರೆಗೆ ಸೇರುವಂತವರ ಸಂಖ್ಯೆ ಹೆಚ್ಚಾದ್ರೆ ಮತ್ತೆ ಜಾರಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಸರ್ಕಾರ ನೀಡಿರುವಂತದ್ದು. ಅದು ಹೌದು ಕೂಡ, ಯಾಕೆಂದ್ರೆ ನಿರ್ಬಂಧಗಳನ್ನ ಈ ಬಾರಿ ಸರ್ಕಾರ ತೆರವು ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪಾಸಿಟಿವಿಟಿ ರೇಟ್ ಮತ್ತು ಆ ಒಂದು ಸೋಂಕಿನ ಅಂಕಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರ ಮೇಲೆ ನಿರ್ಧಾರ ಮಾಡೋದು ಬೇಡ. ಹಾಸ್ಪಿಟಲ್ಗೆ ಸೇರುವಂತವರ ಸಂಖ್ಯೆ ಜಾಸ್ತಿ ಆದ್ರೆ, ಡೆತ್ ರೇಟ್ ಜಾಸ್ತಿ ಆದ್ರೆ ನಿರ್ಬಂಧವನ್ನ ಕೈಗೊಳ್ಳೋಣ ಮುಂದಿನ ದಿನಗಳಲ್ಲಿ ಅನ್ನುವ ರೀತಿಯಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಕೊರೋನಾ ಜಾಸ್ತಿ ಆಗೋದಕ್ಕೆ ಅವಕಾಶವನ್ನ ಕೊಡಬಾರದು, ಕೊರೋನಾ ರೂಲ್ಸ್ ಪಾಲುವನ್ನ ಮಾಡಿ ಅಂತ ಕಂದಾಯ ಸಚಿವ ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ವಾರದ 7 ದಿನಗಳು ಕೂಡ ನೈಟ್ ಕರ್ಫ್ಯೂ ಅನ್ನ ಮುಂದುವರಿಸಲಾಗುತ್ತೆ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ ಅಂತ ಸ್ಪಷ್ಟಪಡಿಸಿದೆ. ಕರ್ಫ್ಯೂ ಸ್ಯಾಟರ್ಡೆ ಸಂಡೇ ಇತ್ತು, ಅದನ್ನ ಇವತ್ತು ತೆಗೆದಾಕ್ತಾ ಇದ್ದೀರಿ. ಆದರೆ ನೈಟ್ ಕರ್ಫ್ಯೂ ಏನಿದೆ ಅದು ಕಂಟಿನ್ಯೂ ಆಗ್ತೈತೆ. 10ರಿಂದ 5 ಗಂಟೆವರೆಗೂ 7 ದಿನಕ್ಕೂ ಅದು ಕಂಟಿನ್ಯೂ ಆಗ್ತೈತೆ. ಮತ್ತೆ ಇತರ ರೂಲ್ಸ್ಗಳು ಏನಿತ್ತು 50-50 ಈ ಥರದ್ದೆಲ್ಲ ಅನುಮತಿಗಳು, ಅದೆಲ್ಲ ಸೇಮ್ ಕಂಟಿನ್ಯೂಷನ್ ಹಾಗೆ ಆಗುತ್ತೆ. ಪ್ರತಿಭಟನೆಗಳಿಗೆ, ರ್ಯಾಲಿಗಳಿಗೆ, ಆಮೇಲೆ ಜಾತ್ರೆಗಳಿಗೆ, ಸಮಾರಂಭಗಳಿಗೆ ಏನಿದೆ ಅವೆಲ್ಲ ಹಂಗೆ ಕಂಟಿನ್ಯೂ ಆಗ್ತೈತೆ. ರಿಸ್ಟ್ರಿಕ್ಷನ್ 50-50 ಇದೆಯಲ್ಲ ಅದು. ಈ ನೈಟ್ ಆಕ್ಟಿವಿಟೀಸ್ ಇದೆಯಲ್ಲ, ಬಾರ್ಗಳು, ಇವೆಲ್ಲ ಪಾರ್ಟಿಗಳು, ಬಾರ್ಗಳು, ಇದರಲ್ಲಿ ಏನು ಕ್ಲಬ್ಗಳು, ಈ ಥರದ್ದೆಲ್ಲ ಇದೆಯಲ್ಲ, ಅದನ್ನ ರಿಸ್ಟ್ರಿಕ್ಷನ್ ಮಾಡುವಂಥದ್ದು. ಹಾಸ್ಪಿಟ್ಲಿಗೆ ಸೇರುವಂತ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಮತ್ತೆ ಇದನ್ನ ತರ್ತೀರಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸಹಕಾರ ಮಾಡಬೇಕು. ಬೆಂಗಳೂರಿನಲ್ಲಿ ಜನವರಿ 29ರವರೆಗೂ ಕೂಡ ಶಾಲೆಗಳು ಬಂದ್ ಆಗಿರುತ್ತೆ. ಬೆಂಗಳೂರಿನ ಶಾಲೆಗಳಿಗೆ ಇನ್ನೂ ಕೂಡ 1 ವಾರ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಮುಂದಿನ ಶುಕ್ರವಾರ ಸಭೆಯನ್ನ ಸೇರಿ ಮುಂದಿನ ನಿರ್ಧಾರವನ್ನ ಮಾಡಲಾಗುತ್ತಂತೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ. ಯಾಕೆಂದ್ರೆ ಬೆಂಗಳೂರಿನಲ್ಲಂತೂ ಸಾರ್ವಕಾಲಿಕ ದಾಖಲೆ ಆಗೋಗ್ಬಿಟ್ಟಿದೆ. 30,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗುವ ಮುಖಾಂತರ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಮಾತ್ರ 1 to 9th ವರೆಗೂ ಯಾವ ರೀತಿಯಾಗಿ ಶಾಲೆಗಳನ್ನ ಕ್ಲೋಸ್ ಮಾಡಲಾಗಿದೆ ಅದನ್ನ ಕಂಟಿನ್ಯೂ ಮಾಡಲಾಗ್ತದೆ. ಜಿಲ್ಲೆಗಳಲ್ಲಿ ಶಾಲೆಗಳ ಪಾಸಿಟಿವಿಟಿ ರೇಟ್ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಶಾಲೆಗಳ ಪಾಸಿಟಿವಿಟಿ ಪ್ರಮಾಣವನ್ನ ಆಧರಿಸಿ ಶಾಲೆಗಳಿಗೆ ರಜೆಯನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ BC ನಾಗೇಶ್ ಅವರು, ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿದ್ರು. ಅಲ್ಲಿ ಯಾವ ರೀತಿಯಾಗಿ ಪರಿಗಣಿಸಲಾಗುತ್ತೆ ಅಂದ್ರೆ, ಜಿಲ್ಲೆಗಳಲ್ಲಿ ಒಂದ್ ಶಾಲೆಯಲ್ಲಿ 5 ಪ್ರಕರಣ ಕಾಣಿಸ್ಕೊಂಡ್ರೆ, 5 ಪ್ರಕರಣ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಆ ಶಾಲೆಗೆ 3 ದಿನ ರಜೆ, 25 ಪ್ರಕರಣ ಕಾಣಿಸ್ಕೊಂಡ್ರೆ 1 ವಾರ ರಜೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ DCಗಳಿಗೆ ಅಧಿಕಾರವನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ 29ನೇ ತಾರೀಕು ತನಕ ಕಂಟಿನ್ಯೂ ಆಗತ್ತೆ. ಅದು ಯಾಕೆಂದ್ರೆ ಮತ್ತೆ 26 ರಜಾ ಇದೆ, ಮತ್ತೆ ಶನಿವಾರ ಭಾನುವಾರ ರಜಾ ಇದೆ. ಈ ಥರದ್ದೆಲ್ಲದನ್ನು ಕನ್ಸಿಡರ್ ಮಾಡ್ಕೊಂಡು 29ಕ್ಕೆ ನೆಕ್ಸ್ಟ್ ಮುಂದಿನ ಶುಕ್ರವಾರ ಬೆಂಗಳೂರಿನ ಶಾಲೆಗಳ ಬಗ್ಗೆ ನಿರ್ಣಯ ತಗೊಳುತ್ತೆ. ಇವರೆಲ್ಲರೂ ಒಪಿನಿಯನ್ ತಗೊಂಡು ಎಲ್ಲರೂ ಪಾಸಿಟಿವಿಟಿ ಬಂದ್ರೆ ಆ ಶಾಲೆಯನ್ನ, ತುಂಬಾ ಜಾಸ್ತಿ ಬಂದ್ರೆ 7 ದಿನ, ಕಡಿಮೆ ಬಂದ್ರೆ 3 ದಿನ ಮಾತ್ರ ಕ್ಲೋಸ್ ಮಾಡಲಾಗುತ್ತೆ. ಆಟೋಮೆಟಿಕ್ ಆಗಿ 3 ದಿನ ಆದ ತಕ್ಷಣ ಆ ಶಾಲೆ ಪ್ರಾರಂಭ ಆಗತ್ತೆ. ಅದೃಷ್ಟಕ್ಕೆ 5ರಿಂದ 6ರಿಂದ 15 ವರ್ಷದ ಮಕ್ಕಳಿಗೆ ಪಾಸಿಟಿವಿಟಿ ರೇಟ್ ತುಂಬಾ ಕಡಿಮೆ ಇರೋದ್ರಿಂದ ಶಾಲೆಗಳನ್ನ ನಾವು ಕಂಟಿನ್ಯೂ ಮಾಡುವಂತ, ಈಗ ಏನು ಕಂಟಿನ್ಯೂ ಮಾಡಿದೀವಿ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಎಲ್ಲೆಲ್ಲಿ ಡಿಸ್ಟ್ರಿಕ್ಟ್ ವೈಸ್ ರಿಸ್ಟ್ರಿಕ್ಷನ್ ಒಂದು 4-5 ಜಿಲ್ಲೆಯಲ್ಲಿ ಇತ್ತು, ಅದು ಸಹಿತ DCಗಳಿಗೆ ಹೇಳುತ್ತೆ. ಸರ್ಕಾರ ಹೇಳಿರೋ ಪ್ರಕಾರ ರಿವ್ಯೂ ಮಾಡಿ
ಅವಶ್ಯಕತೆ ಇಲ್ಲದೆ ಇರುವಂತ ಶಾಲೆಗಳು ಯಾವ್ದು ಕ್ಲೋಸ್ ಆಗಿತ್ತೋ ಅವನ್ನೆಲ್ಲ ಓಪನ್ ಮಾಡಬೇಕು ಅನ್ನುವಂತ. ಮತ್ತು ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆ ಭಾಗದ ಶಾಲೆಗಳಿಗೆ ಏನು 6 ಜಿಲ್ಲೆನ ಬಂದ್ ಮಾಡಿದ್ರು ಶಾಲೆಗಳನ್ನು, ಭೌತಿಕ ತರಗತಿಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಸೊ ಬೆಂಗಳೂರನ್ನ ಅವರು ನಿರ್ಬಂಧಿಸಿರೋದನ್ನ ನಾವು ಖಂಡಿತ ವಿರೋಧ ಮಾಡ್ತೀವಿ. ಯಾಕಂದ್ರೆ ಇದರ ಪ್ರಭಾವ ತುಂಬಾ ಕಡಿಮೆ ಇದೆ. ಒಂದು ವೇಳೆ ನೀವು ಬೆಂಗಳೂರನ್ನು ನಿರ್ಬಂಧಿಸೋದಾದ್ರೆ ನೀವು ಅಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಆರ್ಥಿಕವಾಗಿ ತೀರಾ ಕಷ್ಟದಲ್ಲಿರುವಂತವ್ರಿಗೆ ನೀವೇನಾದ್ರು ವ್ಯವಸ್ಥೆಗಳನ್ನ ಮಾಡಬೇಕಾಗತ್ತೆ. ಸೊ ಯಾವುದೇ ವ್ಯವಸ್ಥೆ ಮಾಡದಂಗೆ ಕಳೆದ 2 ವರ್ಷದಿಂದ ವ್ಯವಸ್ಥಿತವಾಗಿ ಅವ್ರ ಶಿಕ್ಷಣವನ್ನು ದೂರ ಇಡೋದಿದೆಯಲ್ಲ, ಅದು ಕಲಿಕಾ ಬಡತನ ಬರುತ್ತೆ ಅಂತೇಳಿ ಇಡೀ ವಿಶ್ವದ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ದಯಮಾಡಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆ ಭಾಗದ ವೀಕೆಂಡ್ ಕರ್ಫ್ಯೂನಲ್ಲಿ ಹೋಟೆಲ್ಗಳು ಓಪನ್ ಇರ್ತವೆ. ಶನಿವಾರ ಭಾನುವಾರ ಸರ್ವಿಸ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸ್ಪೆಷಲಿ ಹೋಟೆಲ್ ಮತ್ತೆ ಬಾರ್ ಅಸೋಸಿಯೇಷನ್ ಅವರೇ ಹೆಚ್ಚಿನ ಒತ್ತಡವನ್ನ ಹಾಕಿದ್ದು ಸರ್ಕಾರದ ಮೇಲೆ. ನಮಗೆ ಅವಕಾಶವನ್ನ ಮಾಡಿಕೊಡ್ಲೇಬೇಕು. ಯಾಕಂದ್ರೆ 2 ವರ್ಷದಿಂದಲೂ ಕೂಡ ಈ ಒಂದು ಕೊರೋನಾದಿಂದಾಗಿ ಮೊದಲ ಅಲೆ, 2ನೇ ಅಲೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿರುವಂತದ್ದು ನಾವೇನೆ. ಸೊ ಹೀಗಾಗಿ ನಮಗೆ ಸರಿಯಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿತ್ತು. ವೀಕೆಂಡ್ ಕರ್ಫ್ಯೂನ ಕ್ಯಾನ್ಸಲ್ ಮಾಡಬೇಕು ಅಂತ. ಹೋಟೆಲ್ಗಳಲ್ಲಿ ಈಗ ಯಾವ ರೀತಿಯಾಗಿ ವೀಕ್ ಡೇಸ್ ನಲ್ಲಿ ರೂಲ್ಸ್ ಇದೆ, 50-50 ರೂಲ್ಸ್, ಅದನ್ನೇ ಕಂಟಿನ್ಯೂ ಮಾಡಲಾಗ್ತಾ ಇದೆ ವೀಕೆಂಡ್ಸ್ ಗಳಲ್ಲೂ ಕೂಡ. ಎಲ್ಲರ ಮನವಿಗೆ ಸರ್ಕಾರ ಕೊನೆ ಗಳಿಗೆಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಪ್ರಥಮವಾಗಿ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಇದು ಮನವಿ ಜೊತೆ ಹೋರಾಟನೂ ಆಗಿತ್ತು. ನಮಗೆ ಸಿಕ್ಕಿದಂಥ ಒಂದು ಸಂತೋಷದ ಸುದ್ದಿ. ಖಂಡಿತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ. ಇದು ಒಂದು ಉತ್ತಮವಾದ ನಿರ್ಧಾರ. ಯಾಕಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ನಮ್ಮ ಈ ಕೂಗು ಅನ್ನೋದು ಎಲ್ಲ ಸಾರ್ವಜನಿಕರ ಕೂಗಾಗಿತ್ತು, ಜೊತೆಗೆ ನಮ್ಮ ಎಲ್ಲ ವರ್ಗದ ಒಂದು ಕೂಗಾಗಿತ್ತು, ಅಥವಾ ನಮ್ಮ ಎಲ್ಲ ಒಕ್ಕೂಟ ವ್ಯಾಪಾರ ಮತ್ತು ವ್ಯವಹಾರದ ಎಲ್ಲರ ಒಂದು ಕೂಗಾಗಿತ್ತು. ಈ ಕೂಗನ್ನು ನಾವು ಒಳ್ಳೆ ರೀತಿ ಸರ್ಕಾರಕ್ಕೆ ಗಮನ ಮುಟ್ಟುವ ಹಾಗೆ ಒಂದು ಮಾಧ್ಯಮಗಳು ಒಂದು ಕೆಲಸ ಮಾಡಿ ಮಾಧ್ಯಮದ ಸರ್ಕಾರಕ್ಕೆ ತಲುಪುವ ಹಾಗೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಹಾಗೂ ಸರ್ಕಾರಕ್ಕೂ ನಮ್ಮ ಹೋಟೆಲ್ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಒಂದು ಉತ್ತಮವಾದ ನಿರ್ಧಾರ. ಸಾರಿಗೆ ಬಸ್ಗಳ ಸಂಚಾರಕ್ಕೆ ತೊಂದರೆ ಆಗೋದಿಲ್ಲ. ವೀಕೆಂಡ್ ಕರ್ಫ್ಯೂ ವಾಪಸ್ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾರಿಗೆ ಸಂಚಾರಕ್ಕೆ ಇದು ತೊಂದರೆ ಆಗೋದಿಲ್ಲ. ಇನ್ಮೇಲೆ ಶನಿವಾರ ಭಾನುವಾರವೂ ಕೂಡ ಯಥಾಸ್ಥಿತಿಯಾಗಿರ್ತವೆ ಬಸ್ ಸಂಚಾರ. ಈ ಹಿಂದೆನೂ ಕೂಡ ವೀಕೆಂಡ್ ಕರ್ಫ್ಯೂನ ಸಂದರ್ಭದಲ್ಲಿ KSRTC ಸೇವೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗಿರಲಿಲ್ಲ. ಆದರೆ ಜನರೇ ಬರ್ತಾ ಇರಲಿಲ್ಲ. ಅವರಿಗೆ ಸರಿಯಾಗಿ ಲಿಂಕ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ BMTC, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ BMTC ಸೌಲಭ್ಯ ಇರಲಿಲ್ಲ ಸರಿಯಾಗಿ, ಬರೀ 10% ಮಾತ್ರ ಓಡಾಡ್ತಾ ಇದ್ವು. ಸೊ ಹೀಗಾಗಿ KSRTC ಬಸ್ ಸಂಚಾರ ಇದ್ರೂ ಕೂಡ ಜನರು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಸ್ಗಳಿಗೆ ಹೋಗುವಂತ ನಿಟ್ಟಿನಲ್ಲಿ. ಸೊ ಈಗ ಎಲ್ಲವೂ ಕೂಡ ಮುಕ್ತವಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ಸಂಚಾರದ ವ್ಯವಸ್ಥೆನೂ ಕೂಡ ಈಗ ಕ್ಲಿಯರ್ ಆದಂತೆ ಆಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಈಗ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರೋದಿಲ್ಲ. ವೀಕೆಂಡ್ ನಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲೇ ಲಾಸ್ ಆಗಿತ್ತು ಸಾರಿಗೆ ಇಲಾಖೆಗೂ ಕೂಡ. ಅದರ ಜೊತೆಗೆ KSRTC ಸಂಚಾರ ಸಂಪೂರ್ಣವಾಗಿದ್ದರೂ ಕೂಡ ಜನ ಬರದಂತ ಹಿನ್ನೆಲೆಯಲ್ಲಿ ಅದು ಒಂದು ರೀತಿಯಾಗಿ ಸ್ತಬ್ಧವಾಗಿದ್ದ ರೀತಿಯಲ್ಲೇ ಇತ್ತು. BMTC ಬರೀ 10% ಮಾತ್ರ ಸಂಪರ್ಕ ಇದ್ದಿದ್ದಂಥದ್ದು, 10% ಮಾತ್ರ ಬಸ್ಗಳು ರೋಡಿಗೆ ಇಳಿತಾ ಇದ್ದಿದ್ದಂಥದ್ದು, ಅಗತ್ಯ ಸೇವೆಗಳಿಗೆ ಮಾತ್ರ ಸೇವೆಯನ್ನ ಕೊಡ್ಲಾಗ್ತಾ ಇತ್ತು. ಈಗ ಕಂಪ್ಲೀಟ್ ಆಗಿ ಎಲ್ಲಾ ಬಸ್ಗಳು ಕೂಡ ಸೇವೆಗೆ ಲಭ್ಯವಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಈಗ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಅನ್ನ ರದ್ದು ಮಾಡಲಾಗಿದೆ. ಸೊ ಹೀಗಾಗಿ ಎಲ್ಲ ಸಂಚಾರ ವ್ಯವಸ್ಥೆನೂ ಕೂಡ ಯಥಾಸ್ಥಿತಿಯಲ್ಲಿರುತ್ತೆ. ವೀಕ್ ಡೇಸ್ ನಲ್ಲಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿನೇ ಜನ ಏನ್ ಹೇಳ್ತಾರೆ ಅಂತ. ಯಾಕೆಂದ್ರೆ ಸ್ವಲ್ಪ ಸಾರಿಗೆ ಇಲಾಖೆಗೆ ನಷ್ಟ ಅನ್ನೋದಕ್ಕಿಂತ ಸಾಕಷ್ಟು ಜನ ಎಮರ್ಜೆನ್ಸಿ ಅನ್ನುವಂತ ಸಂದರ್ಭದಲ್ಲೂ ಕೂಡ KSRTC ಮೇಲೆ ಡಿಪೆಂಡ್ ಆದಂತವ್ರು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ.
ಪೃಥ್ವಿರಾಜ್ ಅಂದ್ರೆ 2 ವಾರಗಳ ಏನು ವೀಕೆಂಡ್ ಲಾಕ್ಡೌನ್ ಅನ್ನ ಈಗ ಮುಂದಿನ ವಾರ ಇವತ್ತಿಂದ ಏನು ಸರ್ಕಾರ ರದ್ದು ಮಾಡಿದೆ. ಈ ನಿರ್ಧಾರಕ್ಕೆ ಅನೇಕ ವ್ಯಾಪಾರಿಗಳು ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವೀಕ್ನ ಕೊನೆ ದಿನಗಳಲ್ಲಿ ವ್ಯಾಪಾರ ಮತ್ತು ಹೋಟೆಲ್ ಅನೇಕ ಉದ್ಯಮಗಳು ನಡೀತಿತ್ತು, ಅವೆಲ್ಲವೂ ಕೂಡ ಬಂದಾಗಿತ್ತು. ಈ ವಾರ ಏನು ವೀಕೆಂಡ್ ಕರ್ಫ್ಯೂ ರದ್ದಾಗಿದ್ದರಿಂದ ಏನು ಸಂತಸ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಯಥಾರೀತಿಯ ವಾತಾವರಣ ಇದೆ. ಯಾಕಂದ್ರೆ ವೀಕೆಂಡ್ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಬಸ್ ನಿಲ್ದಾಣದಲ್ಲಿ ಯಾವುದೇ ವ್ಯತ್ಯಯ ಆಗಿರಲಿಲ್ಲ. ಆದ್ರೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ ಬಿಡುವಂತದ್ದು ಕಳೆದ 2 ವಾರಗಳಿಂದ ನಾವು ನೋಡಿದ್ದೇವೆ. ಯಾಕಂದ್ರೆ ಬೆಳಗಾವಿ ಗಡಿ ಜಿಲ್ಲೆಯಾಗಿದ್ದು ಮಹಾರಾಷ್ಟ್ರ ಗೋವಾಕ್ಕೆ ದಿನನಿತ್ಯ ನೂರಾರು ಬಸ್ಗಳು ಓಡಾಡ್ತಿದ್ವು. ಆದ್ರೆ ವೀಕೆಂಡ್ ಸಂದರ್ಭದಲ್ಲಿ ಏನು ಅಂತಂದ್ರೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ ಬಿಡ್ತಿದ್ರು. ಕೇವಲ 20% ಬಸ್ಗಳು ಮಾತ್ರ ಓಡಾಡಿರೋದು ಮತ್ತು ನಗರ ಸಾರಿಗೆ ಸಂಪೂರ್ಣವಾಗಿ 2 ದಿನಗಳ ಕಾಲ, ಯಾಕಂದ್ರೆ ಶಾಲಾ ಕಾಲೇಜುಗಳು ಮತ್ತು ಕಚೇರಿಗಳು ಬಂದ್ ಇರೋದ್ರಿಂದ ನಗರ ಸಾರಿಗೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿತ್ತು ಮತ್ತು ಕೆಲವು ಪ್ರಯಾಣಿಕರು ಯಾರೆಲ್ಲ ತಮ್ಮ ಸ್ಥಳಗಳಿಗೆ ತಲುಪೋಕ್ಕೂ ಕೂಡ ಒಂದು ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಬೆಳಗಾವಿಯಲ್ಲಿ ಬೆಳಗ್ಗೆ ಏನು ಮಾರ್ನಿಂಗ್ ಶಿಫ್ಟ್ ನಲ್ಲಿ ಹೋಗುವಂತಹ ಬಸ್ಗಳಿಗೆ ಸುಮಾರು ಕೇವಲ 20% ಬಸ್ಗಳು ಓಡಾಡೋದನ್ನ ಕಳೆದ ವಾರ ನೋಡಿದ್ವಿ. ಆದ್ರೆ ಈಗ ವೀಕೆಂಡ್ ಕರ್ಫ್ಯೂನ ಸರ್ಕಾರ ಏನು ಕ್ಯಾನ್ಸಲ್ ಮಾಡಿದ್ರಿಂದ, ರದ್ದು ಮಾಡಿದ್ರಿಂದ ಮತ್ತಷ್ಟು ಪ್ರಯಾಣಿಕರಿಗೆ ಅಂದ್ರೆ ಶನಿವಾರ ಭಾನುವಾರ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವರು ಏನು ಎಂದಿನಂತೆ ಓಡಾಡಬಹುದು. ಆದ್ರೆ ಜನ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅನೇಕರು ನಾವು ಬಸ್ ನಿಲ್ದಾಣದಲ್ಲಿ ನೋಡಬಹುದು ಮಾಸ್ಕ್ ಅನ್ನ ಹಾಕಿಲ್ಲ. ಮಾಸ್ಕ್ ಹಾಕೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಏನು ಸೋಂಕಿತರ ಸಂಖ್ಯೆ ದಿನದಿಂದ ಹೆಚ್ಚಾಗ್ತಿದ್ದು, ಏನು ಸೋಂಕಿತರು ಗಂಭೀರ ಪರಿಸ್ಥಿತಿಗೆ ಹೋಗೋದ ಹಿನ್ನೆಲೆಯಲ್ಲಿ ಈ ಒಂದು ವೀಕೆಂಡ್ ಲಾಕ್ಡೌನ್ ಅನ್ನ ತೆಗೆದಿದ್ದಾರೆ. ಇಷ್ಟು ಮಾತ್ರಕ್ಕೆ ಕೊರೋನಾ ಸೋಂಕು ಸಂಪೂರ್ಣವಾಗಿ ಬಿಟ್ಟು ಹೋಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡೋದು ಜವಾಬ್ದಾರಿಯಾಗಿದೆ. ಆದ್ರೆ ಬೆಳಗಾವಿಯ ಬಸ್ ನಿಲ್ದಾಣಗಳಲ್ಲಿ ನಾವು ನೋಡಬಹುದು ಅನೇಕರು ಕೂಡ ಮಾಸ್ಕ್ ಹಾಕದೆ ಓಡಾಡ್ತಿದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿದ್ದು ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ, ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗಿತ್ತು. ಆದ್ರೆ ಈಗ ವೀಕೆಂಡ್ ಕರ್ಫ್ಯೂ ಮತ್ತು ವೀಕೆಂಡ್ ಲಾಕ್ಡೌನ್ ಅಂದ್ರೆ 2 ದಿನಗಳ ಕಾಲ ಏನು ಸಂಪೂರ್ಣವಾಗಿ ಬಂದ್ ಆಗ್ತದೆ, ಎಲ್ಲವೂ ಕೂಡ ಇವತ್ತಿಂದ ರದ್ದಾಗಿದೆ. ಇನ್ನು ಅನೇಕ ರಸ್ತೆಗಳಲ್ಲಿ ಪೊಲೀಸರು ಬ್ಯಾರಿಕೇಡಿಂಗ್ ಅನ್ನು ಹಾಕ್ತಿದ್ರು, ಪ್ರತಿ ವಾಹನಗಳನ್ನು ತಪಾಸಣೆ ಮಾಡ್ತಿದ್ರು, ಎಲ್ಲರೂ ಕೂಡ ಈಗ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಏನು ಪೊಲೀಸರು ತಪಾಸಣೆ ಮಾಡ್ತಿದ್ರು, ಅನೇಕ ಪೊಲೀಸರಿಗೆ ಸೋಂಕು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಜನ ಪೊಲೀಸರಿಗೆ ಈಗ ಕೊರೋನಾ ಸೋಂಕು ವ್ಯಾಪಿಸಿರ್ತಕ್ಕಂಥದ್ದು. ಏನು ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿಲ್ಲ, ಆದರೆ ಸರ್ಕಾರ ಏನು ಹೋಟೆಲ್ ಉದ್ಯಮಿಗಳು ಮತ್ತು ಇತರಿಗೆ ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ಪೆಟ್ಟು ಬೀಳುತ್ತಿತ್ತು, ಅದನ್ನು ತಪ್ಪಿಸಕ್ಕೆ ಈಗ ವೀಕೆಂಡ್ ಲಾಕ್ಡೌನ್ ಅನ್ನು ಏನು ತೆರವುಗೊಳಿಸಿದೆ. ಅಷ್ಟೇ ಅಲ್ಲ, ಮಾಸ್ಕ್ ಮತ್ತು ಸಾಮಾಜಿಕ ಅಂತರದ ಬಗ್ಗೆ ಇನ್ನಷ್ಟು ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಅದೇ ರೀತಿ ಗಡಿ ಜಿಲ್ಲೆ ಆಗಿದ್ರಿಂದ ಗಡಿ ಜಿಲ್ಲೆಯಲ್ಲಿ ಯಥಾರೀತಿ ಏನು ಕಳೆದ ವಾರಗಳಿಂದ ಏನು ನಿಯಮಗಳಿತ್ತು ಯಾವುದು ಕೂಡ ಸಡಿಲಿಕೆ ಮಾಡಬಾರದು ಅಂತಕ್ಕಂಥ ಒತ್ತಡ ಕೂಡ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ 18 ಕನ್ನಡ ಪ್ರತಿದಿನನೂ ಕೂಡ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಹೆಚ್ಚಳ ತಡೆಯಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ವಿ. ಅದಕ್ಕೆ ಒಬ್ರು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ, ಚಂದನಾ ಗೌಡ ಅನ್ನುವಂಥವ್ರು. ನಗರಗಳಿಂದ ಹಳ್ಳಿಗಳಿಗೆ ಹೋಗುವಂತ ಜನರನ್ನ ಮೊದಲಿಗೆ ಕ್ವಾರಂಟೈನ್ ಮಾಡಬೇಕು ಅನ್ನುವಂಥದ್ದು ಅವರ ಉತ್ತರ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕೆಂಡ್ ಕರ್ಫ್ಯೂ ಇಲ್ಲ ಅಂತ ಓಡಾಡಿದ್ರೆ ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿದೆ. ಮತ್ತೆ ವೀಕೆಂಡ್ ಕರ್ಫ್ಯೂ ಬಂದ್ರೂ ಬರ್ಬೋದು, ವೀಕೆಂಡ್ ಕರ್ಫ್ಯೂ ಅಷ್ಟೇ ಅಲ್ಲ, ಲಾಕ್ಡೌನ್ ಕೂಡ ಆದ್ರೂ ಆಗ್ಬೋದು ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿದೆ. ಬಿಕಾಸ್ ಇಲ್ಲಿ ಯಾವ ಕಾರಣಕ್ಕೋಸ್ಕರ ವೀಕೆಂಡ್ ಕರ್ಫ್ಯೂ ಅನ್ನ ತೆರವು ಮಾಡಲಾಗಿದೆ ಅಂದ್ರೆ, ನಾನು ಹೇಳ್ತಾ ಇದ್ದೆ, ಬ್ರಿಟನ್ ಮಾದರಿಯನ್ನ ಇಟ್ಕೊಂಡಿದೆ ಸರ್ಕಾರ. ಇಲ್ಲಿ ಪ್ರಮುಖವಾಗಿ ಪಾಸಿಟಿವಿಟಿ ರೇಟು ಮತ್ತೆ ಈ ಒಂದು ಏನ್ ಕೊರೋನಾ ಕೇಸಸ್ಗಳು ಬರ್ತಾ ಇದೆ, ಇದರ ಆಧಾರದ ಮೇಲೆ ವೀಕೆಂಡ್ ಕರ್ಫ್ಯೂ ನಿರ್ಬಂಧಗಳನ್ನ ಏರುವಂತದ್ದು ಸರಿಯಲ್ಲ. ನೆಕ್ಸ್ಟ್ ಆಸ್ಪತ್ರೆಗಳು ಫುಲ್ ಆದ್ರೆ ಅಥವಾ ಇಲ್ಲಿ ಪ್ರಮುಖವಾಗಿ ಡೆತ್ ರೇಟ್ ಜಾಸ್ತಿ ಆದ್ರೆ ಅದ್ರ ಮೇಲೆ ನಿರ್ಬಂಧ ಮಾಡೋಣ ಅನ್ನುವಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇವತ್ತು ನಮ್ಮ ಪ್ರಾಣ, ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅನ್ನುವಂಥ ಜವಾಬ್ದಾರಿಯಿಂದ ಜನ ಸಹಕರಿಸಬೇಕು. ನಾನು ಹೆಂಗೆ ಬೇಕಾದ್ರೆ ಹಂಗೆ ಓಡಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಸೇರುವಂಥವ್ರ ಸಂಖ್ಯೆ ಜಾಸ್ತಿ ಆದರೆ ಏನೂ ಮಾಡಲಿಕ್ಕಾಗಲ್ಲ. ಇನ್ನು ಮುಂದೆ ಲಾಕ್ಡೌನು ಆಗ್ಬಿಡ್ಬೋದು, ಹೇಳಲಿಕ್ಕಾಗಲ್ಲ. ಜನರ ಪ್ರಾಣ ಉಳಿಸುವಂಥದ್ದು. ಶನಿವಾರ ಭಾನುವಾರ ಆಟೋ ಟ್ಯಾಕ್ಸಿ ಸಿಗುತ್ತೆ, ಎಲ್ಲಾ ಸಂಚಾರ ವ್ಯವಸ್ಥೆನೂ ಕೂಡ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಇನ್ನ ವೀಕ್ ಡೇಸ್ ನಲ್ಲಿ ಯಾವ್ಯಾವ ರೀತಿಯಾಗಿ ನಾವು ನೋಡ್ತಾ ಇದೀವಿ ಜನಜೀವನವನ್ನ, ಯಾವ್ಯಾವ ರೀತಿಯಾದಂಥ ಸಂಚಾರದ ವ್ಯವಸ್ಥೆಗಳಿದಾವೆ ಅದೆಲ್ಲವೂ ಕೂಡ ವೀಕೆಂಡ್ಸ್ ನಲ್ಲೂ ಕೂಡ ಇರುತ್ತೆ, ಯಾವುದೇ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ. ಸಂಚಾರಕ್ಕೆ ಈಗ ಆಲ್ರೆಡಿ ಜನರು ಕೆಲವರಿಗೆ ಕನ್ಫ್ಯೂಷನ್ ಇದೆ. ಈಗ ವೀಕೆಂಡ್ ಕರ್ಫ್ಯೂ ವಾಪಸ್ ತೆಗೆದ್ರಲ್ವಾ, ಸಂಚಾರ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ, ಯಾವುದಕ್ಕೂ ಪ್ರಾಬ್ಲಮ್ ಇರಲ್ಲ.
ಏನು ಸರ್ಕಾರ 2 ವಾರ ವೀಕೆಂಡ್ ಕರ್ಫ್ಯೂನ ವಿಧಿಸಿದರು. ಸೊ ಇದಕ್ಕೆ ಭಾಳಷ್ಟು ವಿರೋಧಗಳು ವ್ಯಕ್ತಪಡಿಸುವ ಕಾರಣ ಕಳೆದ 2 ವರ್ಷಗಳಿಂದ ಕೋವಿಡ್-19ಇಂದ ಆರ್ಥಿಕವಾಗಿ ಆಟೋ ಚಾಲಕರು ಅಸಹಾಯಕತೆಯಿಂದ ಮತ್ತು ಆದಾಯಕ್ಕೆ ಧಕ್ಕೆಯಾಗಿ ಭಾಳಷ್ಟು ಕಷ್ಟಪಡ್ತಾಯಿದ್ರು. ಸೊ ಇದಕ್ಕೆ ಭಾಳಷ್ಟು ಸಂಘ ಸಂಸ್ಥೆಗಳು, ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಿಗಳು ಮತ್ತು ಹೋಟೆಲ್ ವ್ಯಾಪಾರಿ ಸಂಘಟನೆಗಳವರು ಹೀಗೆ ಎಲ್ಲ ಅಸಂಘಟಿತ ಕಾರ್ಮಿಕ ವರ್ಗವು ವಿರೋಧ ವ್ಯಕ್ತಪಡಿಸಿತು. ಹಾಗಾಗಿ ಸರ್ಕಾರ ಎಲ್ಲರ ಮನವಿಯನ್ನು ಪರಿಗಣಿಸಿ ಇವತ್ತು ಏನು ವೀಕೆಂಡ್ ಕರ್ಫ್ಯೂನ ತೆಗೆದುಹಾಕಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಸಮಸ್ತ ಚಾಲಕರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಕೂಡ ರಿಲೀಫ್ ಅನ್ನ ನೀಡಲಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ 50-50 ರೂಲ್ಸ್ ವೀಕ್ ಡೇಸ್ ನಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ವೀಕೆಂಡ್ಸ್ ಗಳಲ್ಲೂ ಕೂಡ ಇರುತ್ತೆ. ಕೋವಿಡ್ ನಿಯಮಗಳಂತೆಯೇ ಅನುಮತಿಯನ್ನ ನೀಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಸರ್ಕಾರಕ್ಕೆ ಬಹುಮುಖ್ಯವಾಗಿ ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ಪಡಿಬೇಕು ಅಂತ ಮೊದಲು ಧ್ವನಿಯನ್ನ ಎತ್ತಿ ಅದಕ್ಕೆ ಒತ್ತಡವನ್ನ ಹಾಕುವಂತ ತಂತ್ರವನ್ನ ಮಾಡಿದ್ದೆ ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಮತ್ತು ಒಂದ್ ಕಡೆ ಹೋಟೆಲ್ ಮಾಲೀಕರ ಸಂಘದವರು. ಸೊ ಈಗ ಅವರ ಆಸೆಯಂತೆ ಒತ್ತಾಯದಂತೆನೆ ಜನಾಕ್ರೋಶಕ್ಕೆ ಮಣಿದಿರುವಂತ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ತೆಗೆದುಕೊಂಡಿದೆ. ಬಟ್ ವೀಕ್ ಡೇಸ್ ನಲ್ಲಿ ಏನು ರೂಲ್ಸ್ ಗಳಿದೆ ಅದೇ ಕಂಟಿನ್ಯೂ ಆಗ್ತಾ ಇರೋದು ಅಂದ್ರೆ ಒಂದ್ ಮಟ್ಟಿಗೆ ಖುಷಿ ಈಗ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಕಳೆದ 4-5 ದಿನಗಳ ಹಿಂದಷ್ಟೇ ಬಾರ್ ಅಂಡ್ ರೆಸ್ಟೋರೆಂಟ್ ನ ಒಂದಷ್ಟು ಜನ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಟ್ಟಿದ್ರು. ನಮಗೆ ವೀಕೆಂಡ್ ನಲ್ಲಿ ಏನು ನೀವು ವೀಕೆಂಡ್ ಕರ್ಫ್ಯೂ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ರದ್ದು ಮಾಡಿ, ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋ ಒಂದು ಮನವಿಯನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೊಟ್ಟಿದ್ರು. ಈಗ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಈಗ ನಾಳೆಯಿಂದ ಯಾವುದೇ ರೀತಿಯಂತ ವೀಕೆಂಡ್ ಕೂಡ ಇರೋದಿಲ್ಲ. ವೀಕೆಂಡ್ ನಲ್ಲಿ ಎಂದಿನಂತೆ ಬಾರ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ. ಆದ್ರೆ ಇಲ್ಲಿ ಜನ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗ ನಾನು ಎಕ್ಸಾಕ್ಟ್ ಆಗಿ ಮೈಸೂರು ರಸ್ತೆಯಲ್ಲಿರುವಂತಹ ಮಯೂರ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಇದ್ದೀನಿ. ಈ ಒಂದು ರೆಸ್ಟೋರೆಂಟ್ ನ ಒಮ್ಮೆ ನೀವು ಗಮನಿಸ್ತಾ ಇರಬಹುದು, ಪ್ರತಿ ಒಂದು ವಾರಾಂತ್ಯದಲ್ಲಿ ಇಷ್ಟೊತ್ತಿಗೆ ಜನ ಜಂಗುಳಿಯಿಂದ ಕೂಡ್ತಿತ್ತಂತೆ. ಆದ್ರೆ ಇವತ್ತು ನೀವು ನೋಡ್ತಾ ಇರಬಹುದು, ಒಂದು ಕಡೆ ನಾಳೆಯಿಂದ ವೀಕೆಂಡ್ ಇರಬಹುದು ಅನ್ನೋದೊಂದು ಕಾರಣಕ್ಕೋಸ್ಕರ ಜನ ಬರ್ತಿರ್ಲಿಲ್ಲ. ಈಗ ಸರ್ಕಾರನ ವೀಕೆಂಡ್ ಅನ್ನ ತೆಗೆದಿದ್ದಾರೆ, ಆದ್ರೂ ಕೂಡ ಅಷ್ಟೇ ಜನರಿಲ್ಲ, ಬಿಕೋ ಅಂತ ಇದೆ ಅನ್ನುವಂತಹ ಒಂದು ಅಳಲನ್ನು ಕೂಡ ಅಷ್ಟೇ ಇಲ್ಲಿದ್ದಂತಹ ಮ್ಯಾನೇಜರ್ ಹೇಳ್ತಾನೆ ಇದ್ರು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಸುಮಾರು 50ಕ್ಕೂ ಅಧಿಕ ಜನರು ಇಲ್ಲಿ ಕೂತು ಊಟ ಮಾಡಬಹುದು, ಡ್ರಿಂಕ್ಸ್ ಮಾಡಬಹುದು. ಇದಕ್ಕೆಲ್ಲದಕ್ಕೂ ಕೂಡ ಅಷ್ಟೇ ಪ್ರಾವಿಷನ್ ಇರುವಂತಹದ್ದು. ಆದ್ರೆ ಇಲ್ಲಿ ನೀವು ದೃಶ್ಯವನ್ನು ಒಮ್ಮೆ ಗಮನಿಸ್ತಾ ಇರಬಹುದು, ಜನ ಇಲ್ಲಿ ಯಾರು ಕೂಡ ಅಷ್ಟೇ ಬರ್ತಾ ಇಲ್ಲ. ಎಲ್ಲೋ ಒಂದು ರೀತಿ ಕೋವಿಡ್ ನ ಎಫೆಕ್ಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಗಳ ಮೇಲೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದಕ್ಕೆ ಇದೊಂದು ರೀತಿಯಂತ ನೈಜವಾದಂತಹ ಉದಾಹರಣೆ ಅಂತ ಹೇಳ್ಬಹುದು. ಯಾಕಂದ್ರೆ ಸದಾ ಮೈಸೂರು ರೋಡ್ ನಲ್ಲಿ ಜನಜಂಗುಳಿಯಿಂದ ಕೂಡ್ತಿದ್ದಂತಹ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಈಗ ಕೇವಲ 1-2 ಕೂಡಿರುವಂತಹದ್ದು. ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಕೇವಲ 1-2 ಮಾತ್ರ ಬರ್ತಿರುವಂತಹದ್ದು. ಅದರಲ್ಲೂ ಕೂಡ ಅಷ್ಟೇ ವೀಕೆಂಡ್ ಅಂತ ಬಂದಂತ ವೇಳೆಯಲ್ಲಿ ಸಾಕಷ್ಟು ಜನಸಂಖ್ಯೆಯಿಂದ ಇಲ್ಲಿ ಕೂಡ್ತಾ ಇತ್ತು. ಆದ್ರೆ ಈಗ ಜನ ಇಲ್ಲ ಅನ್ನುವಂತ ಒಂದು ಅಳಲನ್ನು ಕೂಡ ಅಷ್ಟೇ ಇಲ್ಲಿ ಒಂದು ಮಯೂರ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನ ಮ್ಯಾನೇಜರ್ ವ್ಯಕ್ತ ಮಾಡ್ತಿರುವಂತಹದ್ದು. ಅವರು ಕೂಡ ಇದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿ ಇದೆ ಅಂತ. ಸರ್, ಈಗ ವೀಕೆಂಡ್ ಕರ್ಫ್ಯೂನ ಸರ್ಕಾರ ಏನೋ ವಾಪಸ್ ತೆಗೆದುಕೊಂಡಿದೆ, ಬಿಸ್ನೆಸ್ ಯಾವ ರೀತಿ ಇದೆ ಸರ್ ಈಗ? ಸರ್, ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ ತುಂಬ ಕಷ್ಟ ಆಗಿದೆ ನಮಗೆ. 50-50 ಮಾಡಿದ್ರೂ ನಮಗೆ ಇಷ್ಟೊತ್ತಾದರೂ ಕಸ್ಟಮರ್ ಬರಲ್ಲ. 8 ಗಂಟೆ 9 ಗಂಟೆ ಆದಮೇಲೆ ಬರೋದು. ಸೊ ಎಲ್ಲ 10 ಗಂಟೆಗೆ ಹೋಗಿ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ಇವಾಗ ಮಾಡಿರೋ ಪರಿಸ್ಥಿತಿಗೆ ಸ್ವಲ್ಪ ದಿವಸ ವೆಯ್ಟ್ ಮಾಡಲೇಬೇಕು ನಾವು. ಸೊ ಈ ಥರ ಮುಂದುವರ್ಸಿದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಸ್ಟಾಫ್ನೆಲ್ಲ ಇಟ್ಕೊಂಡು ಸ್ಯಾಲ್ರಿ ಕೊಡೋದಾಗಲಿ ಒಳ್ಳೇದಾಗಲಿ ತುಂಬ ಕಷ್ಟನ ಅನುಭವಿಸ್ತಾ ಇದ್ದೀವಿ 2 ವರ್ಷದಿಂದ. ಇದೇ ಥರ ಮುಂದುವರೆದ್ರೆ ನಮಗೂ ತುಂಬ ಕಷ್ಟ ಆಗುತ್ತೆ. ಬಟ್ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಇವಾಗೇನು ಲಾಕ್ಡೌನು ನಮ್ಮದು ವೀಕೆಂಡ್ ಕರ್ಫ್ಯೂ ಇದು ಮಾಡಿದ್ದಾರೆ, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಂಗೆ ಆಗಿದೆ ನಮಗೆ. ಬಟ್ ಇನ್ಫ್ಯಾಕ್ಟ್ ಒಳ್ಳೆ ಥರ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ನಮ್ಮ ಗೌರ್ಮೆಂಟ್ ಅವ್ರಿಗೆ ಏನು ಮಾಡಿದ್ದಾರೆ ಅದನ್ನು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ನಮ್ಮ ಹೋಟ್ಲ್ ಅಸೋಸಿಯೇಷನ್ ಅವ್ರಿಗಾಗಲಿ ನಮ್ಮ ಬಾರ್ ಅವ್ರಿಗಾಗಲಿ ಒಂದು ಒಳ್ಳೇದಾಗಿದೆ. ಬಟ್ ಇದೇ ಥರ ಮುಂದೆ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ. ಲಾಸ್ಟ್ 1 ಮಂತ್ ಇಂದ ಸರ್, ಯಾಕಂದ್ರೆ ನೈಟ್ ಕರ್ಫ್ಯೂ ಮತ್ತೆ ವೀಕೆಂಡ್ ಕರ್ಫ್ಯೂ ಅಂತ ಲಾಸ್ಟ್ 1 ಮಂತ್ ಇಂದ ಹೆಚ್ಚು ಕಮ್ಮಿ ಬಂದಿರುವಂತದ್ದು. ಬಿಸ್ನೆಸ್ ಯಾವ ರೀತಿ ಇತ್ತು ಈ ಒಂದು ಕೋವಿಡ್ಗೆ ಮುಂಚೆ? ಇಲ್ಲ ಸರ್, ಬಿಸ್ನೆಸ್ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. 70-80% ಬಿಸ್ನೆಸ್ ಇಲ್ಲ, 20% ಮಾತ್ರ ಬಿಸ್ನೆಸ್ ಇದೆ ನಮಗೆ. ಅದರಲ್ಲೂ ತುಂಬ ಕಷ್ಟ ಆಗಿದೆ. ವಾರದಲ್ಲಿ 2 ದಿವಸ ಮಾತ್ರ ಬಿಸ್ನೆಸ್, 2 ದಿವಸ ನಮಗೆ ಸ್ಯಾಟರ್ಡೆ ಸಂಡೇ ಬಿಸ್ನೆಸ್ ಆಗೋದು. ಅದೇ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಿಕ್ಕಿದ 4-5 ದಿವಸ ಬಿಸ್ನೆಸ್ ಆಗೋದು ತುಂಬ ಕಷ್ಟ ಆಗಿದೆ. ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ವೇಟ್ ಮಾಡಿ ನೋಡ್ಬೇಕು ಯಾವ ಥರ ಆಗುತ್ತೆ ಅನ್ನೋದು, ಆಮೇಲೆ ನಮಗೆ ಇದಾಗುತ್ತೆ ಸರ್. ಆಮೇಲೆ ಪೃಥ್ವಿ, ಇದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ನ ಮ್ಯಾನೇಜರ್ ಹೇಳ್ತಿರುವಂತದ್ದು. ಎಲ್ಲೋ ಒಂದು ರೀತಿ ವಾರಾಂತ್ಯದಲ್ಲಿ, ಅದು ಶನಿವಾರ ಮತ್ತು ಭಾನುವಾರ ಬಂತು ಅಂದ್ರೆ ಆಗ ಮಾತ್ರ ನಮಗೆ ಬಿಸ್ನೆಸ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸರ್ಕಾರ ವೀಕೆಂಡ್ ಕರ್ಫ್ಯೂ ಘೋಷಣೆ ಮಾಡಿದ್ರಿಂದ ಎಲ್ಲೋ ಒಂದು ರೀತಿ ಬಿಸ್ನೆಸ್ ಸಾಕಷ್ಟು ಹೊಡೆತವನ್ನು ಬಿದ್ದಿತ್ತು. ಈಗ ನಾಳೆಯಿಂದ ಮತ್ತೆ ಶನಿವಾರ ಭಾನುವಾರ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆ ಜನ ಬರ್ತಾರೆ ಇಲ್ವಾ ಅಂತ ಬಹುತೇಕ ನೋಡ್ಬೇಕು. ಯಾಕಂದ್ರೆ ಕಳೆದ 2-3 ವಾರಗಳಿಂದ ಜನ ಇಲ್ಲದೆ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲವೂ ಕೂಡ ಅಷ್ಟೇ ಬಿಕೋ ಅಂತ ಇದೆ. ನಾಳಿನಿಂದ ಯಾವ ರೀತಿ ಜನ ಬರ್ತಾರಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು, ನೀವೆಲ್ಲ ಡೀಟೇಲ್ಸ್ಗಾಗಿ.
ಬೆಂಗಳೂರಿನಲ್ಲಿ ಮಾಲ್ಗಳು, ಥಿಯೇಟರ್ಗಳು ಓಪನ್ ಇರ್ತವೆ ವೀಕೆಂಡ್ ಟೈಮ್ನಲ್ಲೂ ಕೂಡ. ಆದರೆ 50-50 ರೂಲ್ಸ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ, ಜಿಮ್ಗಳು ಕೂಡ ಓಪನ್ ಇರುತ್ತೆ, ಎಲ್ಲದೂ ಕೂಡ ಓಪನ್ ಇರುತ್ತೆ. ಆದರೆ ಕಂಡೀಷನ್ ಅಪ್ಲೈ 50-50 ರೂಲ್ಸ್ ಅಲ್ಲೆಲ್ಲ ಕಡೆನೂ ಕೂಡ ಜಾರಿ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಜಾರಿಯಲ್ಲಿ ಇದೆಯಲ್ಲ, ಅದೇ ಕಂಟಿನ್ಯೂ ಆಗ್ತದೆ. ವೀಕ್ ಡೇಸ್ನಲ್ಲಿ ಯಾವ ರೀತಿಯಾಗಿರುತ್ತೆ, ವೀಕೆಂಡ್ಸ್ನಲ್ಲೂ ಕೂಡ ಅದೇ ರೀತಿಯಾದಂಥ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ವೀಕೆಂಡ್ ಕರ್ಫ್ಯೂನ ಲಿಫ್ಟ್ ಮಾಡಿದ್ದಾರೆ. ಇದರಿಂದ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಮತ್ತು ಎಲ್ಲ ಈವೆಂಟ್ಸ್, ಮದುವೆ ಆಗಲಿ, ಒಂದು ಸಿನಿಮಾ ಇಂಡಸ್ಟ್ರಿ ಆಗಲಿ, ನಿಜವಾಗ್ಲೂ ಅವರಿಗೆ ಆರ್ಥಿಕ ಒಂದು ಸಹಾಯ ಆಗುತ್ತೆ, ಬಿಸ್ನೆಸ್ ಹೆಚ್ಚುವರಿ ಆಗುತ್ತೆ. ಇದೇ ಸಮಯದಲ್ಲಿ ನಾವು FKCCಯಿಂದ ದಿನನಿತ್ಯ ಕರ್ಫ್ಯೂ 10 ಗಂಟೆಗೆ ಇರುವುದು 11:30 to 5 ಮಾಡಿದ್ರೆ ನಮ್ಮ ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಎಲ್ಲ ಹೆಚ್ಚಿನ ರೀತಿಯಾಗಿ ಆರ್ಥಿಕ ವ್ಯವಹಾರದಲ್ಲಿ ಅವರು ಅಭಿವೃದ್ಧಿ ಆಗ್ತಾರೆ. ಈ ಒಂದು ವೀಕೆಂಡ್ ಕರ್ಫ್ಯೂ ಲಿಫ್ಟ್ ಮಾಡಿರೋದು ನಿಜವಾಗಲೂ ಈ ಸಮಯದಲ್ಲಿ ನಾವು ಸರ್ಕಾರ ಜೊತೆಗೆ ಈ ಒಂದು ಕೋವಿಡ್ ಪರಿಣಾಮ ನಿಯಂತ್ರಣಕ್ಕೆ ನಾವು ಅಳವಡಿಸಿಕೊಂಡ್ರೆ ನಾವು ಈ ವೀಕೆಂಡ್ಸ್ ಲಾಕ್ಡೌನ್ ಇರಲ್ಲ. ನಾವು ಸರ್ಕಾರಕ್ಕೆ ಮಾಲ್ಗಳಲ್ಲೂ ಕೂಡ 50-50 ರೂಲ್ಸ್ ಅಪ್ಲೈ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಗರುಡ ಮಾಲ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಇದೊಂದು ಗೊಂದಲ ಯಾವಾಗ್ಲೂ ಕೂಡ ನನ್ಗೊಂದಿದೆ ಡೌಟು. ಮಾಲ್ಗಳಲ್ಲಿ ಹೆಂಗ್ 50-50 ರೂಲ್ಸ್ಗಳು ಅಪ್ಲೈ ಆಗುತ್ತೆ ಅಂತ. ಥಿಯೇಟರ್ಗಳಲ್ಲಿ ಓಕೆ 50% ಸೀಟಿಂಗ್ ವ್ಯವಸ್ಥೆ ಇರುತ್ತೆ, ಮಾಲ್ಗಳಲ್ಲಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅದನ್ನ ಅಂತ. ಖಂಡಿತ ಪೃಥ್ವಿರಾಜ್, ಈ ರೀತಿಯಾದಂಥ ಅನುಮಾನ ಸ್ವಯಂ ಜನರಿಗೂ ಕೂಡ ಇದೆ. ಹೇಗೆ ಅದನ್ನು ಡಿಸೈಡ್ ಮಾಡ್ತಾರೆ ಅಂಥೇಳಿ. ಸೊ ಮಾಲ್ ಒಳಗಡೆ ಹೋಗುವಂಥವ್ರ ಸಂಖ್ಯೆ ಯಥಾ ರೀತಿಯಾಗಿರುತ್ತೆ. ಜನಸಂದಣಿ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಜನರನ್ನು ಅವಾಯ್ಡ್ ಮಾಡಿ ಗುಂಪುಗಳಾಗಿ ಕಳಿಸ್ಬೇಕಾಗತ್ತೆ. ಒಂದು. ಎರಡನೇದು, ಒಳಭಾಗದಲ್ಲಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗಳೇನಿರ್ತದೆ ಅಲ್ಲಿ 100 ಕೆಪಾಸಿಟಿ ಇದ್ದರೆ 50 ಜನ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಒಂದು ಹಂತದಲ್ಲಿ. ಆ 50 ಜನ ಒಳಗಡೆ ಹೋಗಿ ಶಾಪಿಂಗ್ ಏನೋ ಮುಗಿಸ್ಕೊಂಡು ಹೊರಗಡೆ ಬಂದಾದ ಮೇಲೆ ಮತ್ತೊಂದು ಗುಂಪು ಏನಿತ್ತು ಹೊರಗಡೆ ಕಾಯ್ತಾ ಇರುತ್ತೆ, ಅವರು ಒಳಗಡೆ ಹೋಗಬೇಕು. ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಕೂಡ ಈ ಎಲ್ಲ ಮಾರ್ಗಸೂಚಿಗಳಿದ್ದಾವೆ, ಇವು ಫಾಲೋ ಮಾಡಲಿಕ್ಕೆ ಆಗುತ್ತಾ ಅನ್ನೋದು ನಿಜವಾಗ್ಲೂ ಕೂಡ ಯಕ್ಷ ಪ್ರಶ್ನೆ. ಕಳೆದ 2 ವಾರಗಳಿಂದ ವೀಕೆಂಡ್ ಕರ್ಫ್ಯೂ ಏನಿತ್ತು, ಇದರಿಂದಾಗಿ ಸಾಕಷ್ಟು ಆರ್ಥಿಕ ಹಿನ್ನಡೆ ಆಗಿದ್ದು ಪಬ್, ಬಾರ್, ರೆಸ್ಟೋರೆಂಟ್ಗಳನ್ನು ಹೊರತುಪಡಿಸಿದಂತೆ ಮಾಲ್ಗಳಲ್ಲಿ, ಅದರಲ್ಲೂ ಕೂಡ ಶಾಪಿಂಗ್ ಮಾಲ್ಗಳಲ್ಲಿ, ಚಿತ್ರಮಂದಿರದಲ್ಲಿ ಸಾಕಷ್ಟು ರೀತಿ, ಯಾಕಂದರೆ ವೀಕೆಂಡ್ ಬಂತಂದರೆ ಸಾಕು. ಅದರಲ್ಲೂ ಕೂಡ ಬೆಂಗಳೂರಿನ ಜನ ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಹೊರಗಡೆ ಬರ್ತಾರೆ, ಮಾಲ್ಗಳಿಗೆ ಬಂದು ಪರ್ಚೇಸಿಂಗ್ ಮಾಡ್ತಾರೆ ಮತ್ತು ಮೂವಿಗಳನ್ನು ನೋಡಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಸೊ ಕಳೆದ 2 ವಾರಗಳಿಂದ ಕರೋನಾ ಕೇಸಸ್ ಹೆಚ್ಚಳ ಆಗಿದೆ ಅಂಥೇಳಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಈಗ ಕರ್ಫ್ಯೂವನ್ನು ಹಿಂಪಡೆದಿದೆ. ಇದರಿಂದಾಗಿ ಮಾಲ್ನಲ್ಲಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿರುವಂಥ ಮಾಲೀಕರು ಮತ್ತು ಅಂಗಡಿಯವರು ಏನಿದ್ದಾರೆ ಈಗ ಸ್ವಲ್ಪ ತುಸು ಸಮಾಧಾನದಲ್ಲಿದ್ದಾರೆ. ನಾಳೆಯಿಂದ ಎಲ್ಲದೂ ಕೂಡ ಓಪನ್ ಇರೋದ್ರಿಂದಾಗಿ ಅನುಕೂಲ ಆಗುತ್ತೆ, ಗ್ರಾಹಕರು ಬರ್ತಾರೆ, ವೀಕೆಂಡ್ ಆಗಿರೋದ್ರಿಂದ ಗ್ರಾಹಕರು ಬರ್ತಾರೆ ಅಂತೇಳಿ. ಆದರೆ ನಾವು ಮರೆಯುವಂತಿಲ್ಲ, 50-50 ಅನುಪಾತದ ಮೀಸಲು ಆಸನದ ವ್ಯವಸ್ಥೆ ಇರುತ್ತೆ. ಸೊ ಇದನ್ನು ಕರೋನಾ ಮಾರ್ಗಸೂಚಿ ಏನಿದೆ ಅವುಗಳನ್ನು ಪಾಲನೆ ಮಾಡಬೇಕು. ಆದರೆ ಕರೋನಾ ಮಾರ್ಗಸೂಚಿ ಪಾಲನೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ಜನರಿಗೆ ಸಹಿತ ಮತ್ತು ಒಳಭಾಗದಲ್ಲಿ ಅದರ ಪಾಲನೆ ಆಗುತ್ತಾ ಇಲ್ಲ ಅನ್ನೋದನ್ನು ನೋಡೋರು ಯಾರು ಅನ್ನುವಂಥ ಪ್ರಶ್ನೆನೂ ಕೂಡ ಈಗ ಹೆಚ್ಚಾಗಿ ಎದ್ದು ಬರ್ತಾ ಇರೋದು. ಆದರೆ ಇನ್ನು ವ್ಯಾಪಾರಿಗಳು ಕೇಳಿದಂಥ ಬೇಡಿಕೆ ಏನಿತ್ತು ಅದಕ್ಕೆ ಸರ್ಕಾರ ಸ್ಪಂದಿಸಿದೆ. ಕರೋನಾ ಕೇಸಸ್ ಬೆಂಗಳೂರಲ್ಲಿ ಈಗಲೂ ಕೂಡ ಹೆಚ್ಚಾಗ್ತಿರೋದನ್ನು ನಾವು ಈಗಲೂ ಕೂಡ ಗಮನದಲ್ಲಿಟ್ಕೊಂಡು ಅನಾವಶ್ಯಕವಾಗಿ ಓಡಾಡೋದನ್ನು ತಪ್ಪಿಸ್ಬೇಕು. ನಿಜವಾಗ್ಲೂ ಕೂಡ ಕೆಲಸ ಇತ್ತು ಅಂದರೆ ಮಾತ್ರ ಹೊರಗಡೆ ಬನ್ನಿ ಅನ್ನುವಂಥ ತಜ್ಞರ ಅಭಿಪ್ರಾಯ ಏನಿದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧ ಆಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕೆಂಡ್ ಕರ್ಫ್ಯೂ ವಾಪಸ್ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಆಕ್ಚುಲಿ ಇವತ್ತು ರಾತ್ರಿಯಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿ ಆಗಬೇಕಾಗಿತ್ತು. ಆದರೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆದುಕೊಂಡಂತ ಹಿನ್ನೆಲೆಯಲ್ಲಿ
ಆಲ್ಮೋಸ್ಟ್ ಎಲ್ಲ ವರ್ಗದವರು ಕೂಡ ಒಂದು ರೀತಿಯಾದಂಥ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಈಗ ವ್ಯಾಪಾರ ವಹಿವಾಟಿಗೆ, ದಿನಗೂಲಿ ಕಾರ್ಮಿಕರಿಗೆ, ಇವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ತುಸು ನೆಮ್ಮದಿ ಸಿಕ್ಕಿರುವಂಥದ್ದು ಸರ್ಕಾರದ ನಿರ್ಧಾರದಿಂದ. ಮಂಗಳೂರಿನಲ್ಲಿ ಜನ ಏನಂತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿನಿಂದ. ಅಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ವೀಕೆಂಡ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಾರಾಂತ್ಯದ ಕರ್ಫ್ಯೂ ವಾಪಸ್ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲಾ ಸಿಟಿಗಳಲ್ಲೂ ಕೂಡ ಅಲ್ಲಿನ ಜನ ಸ್ವಲ್ಪ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ತಜ್ಞರ ವರದಿ. ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದರೆ ಹಾಸ್ಪಿಟ್ಲ್ಗೆ ಸೇರೋಂಥ ಸಂಖ್ಯೆ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. 5% ಒಳಗಡೆನೇ ಇದೆ, ಕಂಟಿನ್ಯೂಸ್ ಹಂಗೆ ಇದೆ. ಆ ದೃಷ್ಟಿಯಿಂದ ನಮಗೆ ಹಾಸ್ಪಿಟಲ್ ಸೇರುವಂಥ ಸಂಖ್ಯೆ ಏನಿದೆ ಅದು ಮಾನದಂಡ ಅಂತ ಹೇಳಿದ್ದಾರೆ. ಸೊ ಆ ಮಾನದಂಡದ ಆಧಾರದ ಮೇಲೆ ನಾವು ಮಾಡಿರೋವಂಥದ್ದು. ಇದು ಇನ್ನೂ ಜಾಸ್ತಿ ಆಗ್ತದೆ, ಕೋವಿಡ್ ಇನ್ನೂ ಜಾಸ್ತಿ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ತಜ್ಞರ ವರದಿ. ತಜ್ಞರು ಏನು ಹೇಳ್ತಾ ಇದ್ದಾರೆ, ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಜನ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದಾರೂಢ ಮಠದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಮ್ ಅಸುಂಡಿ. ಆಲ್ಮೋಸ್ಟ್ ಸರ್ಕಾರದ ಈ ನಿರ್ಧಾರವನ್ನೇ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಬೇಗ ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ತೆಗೆದುಕೊಳ್ಳಿ, ಯಾಕೆಂದ್ರೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ಎಲ್ಲಾ ವರ್ಗದವರು ಕೂಡ ಹೊಡೆತ ತಿಂದಿರುವಂತದ್ದು ಈ ಒಂದು ವೀಕೆಂಡ್ ಕರ್ಫ್ಯೂ ಇಂದಾಗಿ. ಸೊ ಜನ ಏನ್ ಹೇಳ್ತಾ ಇದ್ದಾರೆ ಹುಬ್ಳಿಯಲ್ಲಿ? ಇವತ್ತು ಹುಬ್ಬಳ್ಳಿಯಲ್ಲಿ ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹುಬ್ಬಳ್ಳಿ ಅಂದ್ರೆ ವಾಣಿಜ್ಯ ನಗರಿ, ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಆದರೆ ವೀಕೆಂಡ್ ಕರ್ಫ್ಯೂ ಇತ್ಯಾದಿಗಳಿಂದಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಹೀಗಾಗಿ ಏನು ವೀಕೆಂಡ್ ಕರ್ಫ್ಯೂ ರಾಜ್ಯ ಸರ್ಕಾರ ವಾಪಸ್ ಕೊಡ್ತಿದೆ, ಇದರಿಂದ ಜನರಿಗೆ ಖುಷಿಯಾಗಿದೆ, ಅದರಲ್ಲೂ ಭಕ್ತರಿಗೂ ಸಹ ಸಾಕಷ್ಟು ಖುಷಿಯಾಗಿದೆ. ಯಾಕಂದ್ರೆ ವೀಕೆಂಡ್ ಕರ್ಫ್ಯೂ ಇತ್ತಂದ್ರೆ ಸಹ ಜನ ಒಂದಿಷ್ಟು ಟೆಂಪಲ್ಗಳು ಸಹ ಮುಕ್ತಾ ಇತ್ತು. ಆದರೆ ಈಗ ಏನು ವೀಕೆಂಡ್ ಕರ್ಫ್ಯೂ ವಾಪಸ್ ಪಡೆದಿರೋ ಹಿನ್ನೆಲೆಯಲ್ಲಿ ಜನ ಸಹ ಭಕ್ತರು ಸಹ ಏನು ಬರ್ತಾ ಟೆಂಪಲ್ಗಳ ಕಡೆ ಮುಖ ಮಾಡಿದ್ದಾರೆ. ಯಾಕಂದರೆ ಈಗ ಪ್ರತಿ ಸಾಮಾನ್ಯವಾಗಿ ಏನು ವೀಕೆಂಡ್ ಕರ್ಫ್ಯೂ ನೈಟ್ ಸ್ಟಾರ್ಟ್ ಆಗ್ತಿತ್ತು, ಹೀಗಾಗಿ ಸಂಜೆನೇ ದೇವಸ್ಥಾನಗಳನ್ನು ಮುಚ್ಚಲಾಗ್ತಿತ್ತು. ಆದರೆ ಇವತ್ತು ವಾಪಸ್ ಸರ್ಕಾರ ನಿರ್ಧಾರದಿಂದಾಗಿ ನಾವೀಗ ಏನು ಸಿದ್ದಾರೂಢ ಮಠದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಭಕ್ತರು ಇಲ್ಲಿ ಬಂದಿದ್ದಾರೆ, ದೇವಸ್ಥಾನಕ್ಕೆ ದರ್ಶನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಮತ್ತು ದೇವರಿಗೆ ಏನು ವಿಶೇಷ ಪೂಜೆಗಳನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ಸಹ ಇದು ಪುಣ್ಯಾತ್ರ ಟೆಂಪಲ್ ಇದೆ, ಅಲ್ಲೂ ಸಹ ಸಾಕಷ್ಟು ಭಕ್ತರು ಕಾಣಿಸ್ತಾ ಇದ್ದಾರೆ. ಅಂದರೆ ಸಾಕಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು. ಸಾಮಾನ್ಯವಾಗಿ ನೋಡಿದ್ರೆ ಈ ಶುಕ್ರವಾರ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮುಚ್ತಾ ಇದ್ರು, ಆದರೆ ಇವತ್ತು ಸರ್ಕಾರ ನಿರ್ಧಾರದಿಂದಾಗಿ ಈಗಲೂ ಸಹ ದೇವಸ್ಥಾನಕ್ಕೆ ಓಪನ್ ಇದೆ ಮತ್ತು ರಾತ್ರಿ 10 ಗಂಟೆವರೆಗೂ ಸಹ ಅವಕಾಶ ಇದೆ. ಹೀಗಾಗಿ ಇವೆಲ್ಲ ಒಂದು ಕಡೆ ಭಕ್ತರಿಗೂ ಖುಷಿ ಆಗ್ತದೆ ಮತ್ತು ಜನಸಾಮಾನ್ಯರಿಗಂತೂ ಸಾಕಷ್ಟು ಖುಷಿಯಾಗಿದೆ. ಸರ್ಕಾರದ ನಿರ್ಧಾರದಿಂದಾಗಿ ಒಂದು ರೀತಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದೇ ಮಾತ್ರ ಜನ ಹೇಳ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಾರಾಂತ್ಯದ ಕರ್ಫ್ಯೂ ಸರ್ಕಾರ ವಾಪಸ್ ಪಡೆದಿರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಒಂದು ರೀತಿಯಾಗಿ ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಜಿಮ್ಗಳು ಕೂಡ ಅಷ್ಟೇ, ಜಿಮ್ನ ಓನರ್ಗಳು ಕೂಡ ಅಷ್ಟೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರು ಕೂಡ ಅಷ್ಟೇ ಮೊದಲ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಅನುಭವಿಸಿದ್ರು. ಈಗ ಬೇರೆ ವಾರಾಂತ್ಯದ ಕರ್ಫ್ಯೂ ಹಾಕಿದಂತ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜನ ವೀಕೆಂಡ್ ಕರ್ಫ್ಯೂ ಅನ್ನ ಸರ್ಕಾರ ವಾಪಸ್ ಪಡೆದಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ನಿರಾಳರಾದ್ವಿ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನ ಜನ ಏನಂತಾರೆ ಅಂತ. ಪೃಥ್ವಿರಾಜ್, ಜನರ ಆಕ್ರೋಶಕ್ಕೆ ಸರ್ಕಾರ ಕೊನೆಗೂ ಮಣಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ವರ್ತಕರ ಸಂಘ ಈ ಬಾರಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತು. ಸರ್ಕಾರ ವೀಕೆಂಡ್ ಕರ್ಫ್ಯೂವನ್ನು ರದ್ದು ಮಾಡದೇ ಇದ್ರೆ ಏನೇ ಕಾರಣ ಆದರೂ ಈ ಬಾರಿ ನಾವೆಲ್ಲ ಮಳಿಗೆಗಳನ್ನು ಓಪನ್ ಮಾಡ್ತೀವಿ ಎಂಬ ಚಾಲೆಂಜನ್ನು ಹಾಕಿದ್ರು. ಸದ್ಯ ವರ್ತಕರ ಆಗ್ರಹಕ್ಕೀಗ ಬೇಡಿಕೆ ಸಿಕ್ಕಿರುವಂಥದ್ದು. ನಮ್ಮ ಜೊತೆ ಒಬ್ಬರು ವರ್ತಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ? ವ್ಯಾಪಾರ ಬಹಳಷ್ಟು ದಿನಗಳಿಂದ ಕುಂಠಿತ ಆಗಿತ್ತು, ಈಗ ಸರ್ಕಾರ ವೀಕೆಂಡ್ ಕರ್ಫ್ಯೂವನ್ನು ರದ್ದು ಮಾಡಿದೆ, ನಿಮ್ಮ ಆಗ್ರಹಕ್ಕೆ ಬೆಲೆ ಸಿಕ್ಕಿದೆ, ಏನು ಹೇಳ್ತೀರಿ ಈ ಬಗ್ಗೆ? ನೋಡಿ, ರೋಗಕ್ಕಿಂತ ಜಾಸ್ತಿ ಜನರು ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅದು ಕಾರಣ ಏನಂತ ಹೇಳಿದರೆ, ಅವೈಜ್ಞಾನಿಕವಾದ ಎಲ್ಲ ರೂಲ್ಸ್ಗಳು
ನೈಟ್ ಕರ್ಫ್ಯೂ ಆಗಲಿ, ವಾರದ ಅಂತ್ಯದ ಲಾಕ್ಡೌನ್ ಆಗಲಿ, ಎಲ್ಲ ಆಗಲಿ, ಎಲ್ಲದರಿಂದ ನಷ್ಟ ಆದದ್ದು ಅಂತ ಹೇಳಿದರೆ ಜನರ ಆರ್ಥಿಕತೆಗೆ. ನಾನೊಂದು ವ್ಯಾಪಾರಿಯಾಗಿ ಇವತ್ತು ಹೇಳ್ತಾ ಇದ್ದೇನೆ, ಎಷ್ಟೋ ವ್ಯಾಪಾರಿಗಳು 50% ಸಾಲಗೆಲ್ಲ ಕೊಡದೆ ಎಷ್ಟು ಮಂದಿ ನಮ್ಮ ಮಂಗಳೂರಲ್ಲಿ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಅಂಗಡಿಯ ಬಾಕಿಲು ಮುಚ್ಚಿಕೊಂಡು ಬಾಡಿಗೆ ಬಾಕಿ ಇಟ್ಕೊಂಡು ಯಾವ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದರೂ ಕೊನೆಗೆ ನಮ್ಮ ಸರ್ಕಾರಕ್ಕೆ ಒಂದು ಮನವರಿಕೆ ಆಯಿತು, ನಾವು ಇದನ್ನೆಲ್ಲ ಮಾಡಿದ್ದು ಅವೈಜ್ಞಾನಿಕ, ಇದರಿಂದ ಜನರಿಗೆ ಬಡತನವೇ ಆಗಿದೆ ಅಲ್ಲದೆ ಲಾಭ ಎಂತೂ ಆಗಿಲ್ಲ ಅಂಥೇಳಿ ಕಡೆಗೂ ಇವತ್ತು ಈ ಜ್ಞಾನೋದಯ ಅದಕ್ಕೆ ನಾನು ದೇವರಿಗೆ ನಾನು ಉಪಕಾರ ಸ್ಮರಿಸುತ್ತೇನೆ. ಹೇಗೂ ನಾನು ಹಲವು ಬಾರಿ ನನ್ನ ಸಾಮಾಜಿಕ ಜಾಲತಾಣದ ಮತ್ತು ಮಾಧ್ಯಮಕ್ಕೆ ಹೇಳಿದ್ದೇನೆ, ಯಾಕೆ ಈ ರೀತಿ ನಮ್ಮ ಹುಚ್ಚು ವರ್ತನೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಅಂತೇಳಿ. ಕೊನೆಗೆ ಎಲ್ಲದಕ್ಕೊಂದು ಅಂತ್ಯ ಬಂದಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಮತ್ತು ವ್ಯಾಪಾರಿಗಳು ಕೂಡ ಇನ್ನು ಮುಂದಕ್ಕೆ ನಿಟ್ಟುಸಿರು ಬಿಡ್ತಾರೆ ಅಂತೇಳಿ ನನ್ನದೊಂದು ನಂಬಿಕೆ. ಪೃಥ್ವಿರಾಜ್, ಇದು ಮಂಗಳೂರಿನ ವರ್ತಕರ ಅಭಿಪ್ರಾಯ. ಸಾಮಾನ್ಯ ಎಲ್ಲರ ಅಭಿಪ್ರಾಯ ಕೂಡ ಅಷ್ಟೇ. ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನು ರದ್ದು ಮಾಡಿರೋದು ಒಂದು ರೀತಿಯಾಗಿ ಒಳ್ಳೆಯದಾಗಿದೆ. ಆದರೆ ಕಠಿಣ ನಿಯಮಗಳು ಬೇಕಿದ್ರೆ ಇಲ್ಲಿ, ಆದರೆ ಕರ್ಫ್ಯೂ ಹೆಸರಲ್ಲಿ ಜನರ ಮೇಲೆ ಬರೆ ಹಾಕೋದನ್ನ ಸರ್ಕಾರ ತಪ್ಪಿಸಿ. ಆಕ್ಚುಲಿ ಸರ್ಕಾರ ಗಡಿಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು, ಸಾಕಷ್ಟು ಜಿಲ್ಲೆಗಳಲ್ಲಿ ಅದನ್ನ ಪರಿಪಾಲಿಸ್ತಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಹೊಂದಿರುವಂಥದ್ದು. ಮಂಗಳೂರು ಅಂತ ಬಂದಂಥ ಸಂದರ್ಭದಲ್ಲಿ ಅದು ಗಡಿ ಜಿಲ್ಲೆಗೆ ಹೊಂದ್ಕೊಂಡಿರುವಂಥ ಒಂದು ಪ್ರದೇಶ. ಸೊ ಅಲ್ಲಿ ಯಾವ ರೀತಿಯಾಗಿ ತಪಾಸಣೆ ನಡೀತಾ ಇದೆ, ಅಲ್ಲಿ ಏನಾದರೂ ಕೇರ್ಲೆಸ್ ಕಂಡು ಬರ್ತಾ ಇದೆಯಾ? ಪೃಥ್ವಿರಾಜ್, ದಕ್ಷಿಣ ಕನ್ನಡ ಜಿಲ್ಲೆಗೆ ನೆರೆ ಹಂಚಿಕೊಂಡಿರುವಂಥದ್ದು ಕೇರಳ ರಾಜ್ಯ. ಆದರೆ ಕೇರಳ ರಾಜ್ಯದಿಂದ ಬಂದಂಥವರ ರಸ್ತೆ ಮಾರ್ಗದಲ್ಲಿ ಯಾರೆಲ್ಲ ಬರ್ತಾರೆ ಅವರ ಎಲ್ಲರ ತಪಾಸಣೆ ಮಾಡ್ತಿದ್ದಾರೆ. ಆದರೆ ಈ ಕ್ಷಣದವರೆಗೂ ರೈಲ್ವೆ ಮಾರ್ಗದಲ್ಲಿ ಯಾರು ಬರ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಯಾವುದೇ ತಪಾಸಣೆಗಳು ಈ ಕ್ಷಣದವರೆಗೂ ನಡೆಯುತ್ತಿಲ್ಲ. ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಮಂದಿ ಇದರ ಬಗ್ಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕೆಂದರೆ ಕೇವಲ ರಸ್ತೆ ಮಾರ್ಗದ ಮೂಲಕವಾಗಿ ಬಂದಂಥವರಿಗೆ ಮಾತ್ರ ಕೊರೋನಾ ಬರುತ್ತಾ, ರೈಲು ವಿಮಾನ ಮಾರ್ಗದ ಮೂಲಕ ಬಂದಂಥವರ ಹಿಂದೆ ಕೊರೋನಾ ಬರಲ್ವೆಂಬ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ರಸ್ತೆ ಮೂಲಕ ಸಾವಿರಾರು ಜನ ಮಂಗಳೂರಿಂದ ಕಾಸರಗೋಡಿಗೆ ಹೋಗಿ ಬರ್ತಾ ಇರ್ತಾರೆ ಮತ್ತು ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ಉದ್ಯೋಗಿಗಳು ಮಂಗಳೂರನ್ನೇ ಆಶ್ರಯ ಮಾಡ್ಕೊಂಡಿರ್ತಾರೆ. ಆದರೆ ಬಸ್ ಮೂಲಕ ಬಂದಂಥವರ ತಪಾಸಣೆ ಮಾಡ್ತಾರೆ, ಕಾರ್, ವೆಹಿಕಲ್ ಎಲ್ಲ ವಾಹನಗಳ ತಪಾಸಣೆ ಮಾಡ್ತಾರೆ. ಆದರೆ ರೈಲ್ವೆ ಮಾರ್ಗದ ಮುಖಾಂತರ ಬಂದಂಥವರಿಗೆ ಯಾರಿಗೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಎಲ್ಲ ಒಂದು ಕಡೆ ಮಂಗಳೂರಿನ ಜನರನ್ನ ಹದ್ದುಬಸ್ತಿಸುವ ನಿಟ್ಟಿನಲ್ಲಿ ಕೇರಳ ರಾಜ್ಯವನ್ನು ಮರೆತಂತೆ ಕಾಣುತ್ತೆ. ಯಾಕೆಂದರೆ ಅಲ್ಲಿ ಬರುವಂತಹ ರೋಗಿಗಳ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಬರುವಂತಹ ಜನರನ್ನ ತಪಾಸಣೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕು ಕಾಣ್ತಾ ಇದೆ, ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನ ಸೋಂಕು ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ನೆರೆಯ ರಾಜ್ಯವನ್ನು ಮರೆತಿರೋ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಂಕು ಕಾಣ್ತಾ ಇದೆ ಅನ್ನೋದು ಇಲ್ಲಿನ ನಾಗರಿಕರ ಮಾತಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್18 ಕನ್ನಡ ಕೂ ಆ್ಯಪ್ನಲ್ಲಿ ಇವತ್ತು ಎರಡನೇ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ಕೂ ಆ್ಯಪ್ನಲ್ಲಿ ಲಾಗಿನ್ ಆಗಿ ನ್ಯೂಸ್18 ಕನ್ನಡದ ಪೇಜನ್ನು ಓಪನ್ ಮಾಡಿದ್ರೆ ಈ ಪ್ರಶ್ನೆ ಇರುತ್ತೆ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಉತ್ತರವನ್ನು ಕೊಡ್ಬೋದು. ನಮ್ಮ ಎರಡನೇ ಪ್ರಶ್ನೆ, ಮಕ್ಕಳನ್ನ ಕೊರೋನಾದಿಂದ ರಕ್ಷಿಸುವುದು ಹೇಗೆ ಅನ್ನುವಂಥದ್ದು. ನಿಮ್ಮ ಉತ್ತರ ಅಲ್ಲಿ ನೀವು ಟೈಪ್ ಮಾಡ್ಬೋದು, ಅದನ್ನು 10 ಗಂಟೆ ಬುಲೆಟಿನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಾಂಸ್ಕೃತಿಕ ನಗರಿಯಲ್ಲಿ ಪ್ರತಿ ಬಾರಿನೂ ಕೂಡ ವೀಕೆಂಡ್ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆಗೆ ಸವಾಲಾಗ್ತಾ ಇತ್ತು ಪ್ರವಾಸಿಗರನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡೋದು ಅಂತ. ಆದ್ಮೇಲೆ ವೀಕೆಂಡ್ ಕರ್ಫ್ಯೂ ಬಂತು. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಲಾಗಿತ್ತು. ಬಟ್ ಈಗ ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇದೆ ಮೈಸೂರು. ಅಲ್ಲಿ ಯಾವ ರೀತಿಯಾಗಿ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿವೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿವೇಶ್, ಪ್ರವಾಸಿಗರ ನೆಚ್ಚಿನ ತಾಣ ಅಂದ್ರೆ ಮೈಸೂರಿಗೆ ಯಾವಾಗಲೂ ಕೂಡ ಇದೊಂದು ದೊಡ್ಡ ಸವಾಲು, ಪ್ರವಾಸಿಗರನ್ನ ನಿಯಂತ್ರಣ ಮಾಡುವಂತದ್ದೇ. ಈಗ ವೀಕೆಂಡ್ ಕರ್ಫ್ಯೂ ತೆಗೆದಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಅದು ಚಾಲೆಂಜ್ ಆಗ್ತಾ ಇದೆ ಜಿಲ್ಲಾಡಳಿತಕ್ಕೆ. ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ ಅಂತ? ಹೌದು ಪೃಥ್ವಿರಾಜ್ ಹಾರ್ನಹಳ್ಳಿ, ಏನಂತಂದ್ರೆ ಮೈಸೂರು ಒಂದು ಪ್ರವಾಸಿಗರ ಒಂದು ಪ್ರಮುಖ ಕೇಂದ್ರ. ಯಾಕಂದ್ರೆ ಮೈಸೂರಿನ ಒಂದು ಬಹುತೇಕ ಉದ್ಯಮಗಳು ಕೂಡ ನಡೆಯುವಂಥದ್ದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ. ಜೊತೆಗೆ ಮೈಸೂರಿಗೆ ವೀಕೆಂಡ್ ನ ಸಂದರ್ಭದಲ್ಲಿ ಪ್ರವಾಸಿಗರು ಅಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಸಹ ಮೈಸೂರಿಗೆ ಪ್ರವಾಸಿಗರು ಆಗಮಿಸ್ತಾರೆ. ಯಾಕೆಂದ್ರೆ ಜೊತೆಗೆ ಪಕ್ಕದಲ್ಲೇ ಒಂದು ಕೇರಳ ರಾಜ್ಯವು ಕೂಡ ಕೇರಳ ರಾಜ್ಯದ ಗಡಿಯನ್ನು ಹೊಂದಿರೋದ್ರಿಂದ ಕೇರಳದಿಂದನೂ ಸಹ ಸಾಕಷ್ಟು ಮಂದಿ ಮೈಸೂರಿಗೆ ಆಗಮಿಸ್ತಾರೆ. ಹಾಗಾಗಿ ಮೈಸೂರಿನ ಜಿಲ್ಲಾಡಳಿತಕ್ಕೆ ಈ ಒಂದು ಪ್ರವಾಸಿಗರನ್ನ ಒಂದು
ಕಟ್ಟಾಕುವಂಥದ್ದು, ಜೊತೆಗೆ ಒಂದು ಕೋವಿಡ್ ಅನ್ನ ಕಟ್ಟಾಕುವಂಥದ್ದು ದೊಡ್ಡ ಸವಾಲಾಗಿತ್ತು. ಜೊತೆಗೆ ರಾಜ್ಯ ಸರ್ಕಾರ ನೀಡಿದಂತ 2 ವಾರಗಳ ಒಂದು ವೀಕೆಂಡ್ ಕರ್ಫ್ಯೂ ಇತ್ತು. ಆ ವೀಕೆಂಡ್ ಕರ್ಫ್ಯೂನಲ್ಲೂ ಸಹ ಮೈಸೂರಿನ ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಕೈಗೊಂಡು ಈ ಒಂದು ಕೋವಿಡ್ ಅನ್ನು ತಡೆಯೋ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿತ್ತು. ಅದು ಕೂಡ ಎಲ್ಲರೂ ಭಾಗಶಃ ಯಶಸ್ವಿ ಕೂಡ ಆಗಿತ್ತು. ಆದ್ರೆ ಈಗ ರಾಜ್ಯ ಸರ್ಕಾರ ಮತ್ತೆ ಈಗ ಕೋವಿಡ್ ನ ಒಂದು ಏನು ಕೋವಿಡ್ ವೀಕೆಂಡ್ ಕರ್ಫ್ಯೂ ಇತ್ತು, ಆ ವೀಕೆಂಡ್ ಕರ್ಫ್ಯೂ ಈಗ ಹಿಂತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈಗ ಮೈಸೂರು ಜಿಲ್ಲಾಡಳಿತಕ್ಕೆ ಮತ್ತೆ ಈಗ ದೊಡ್ಡ ಚಾಲೆಂಜ್ ಅನ್ನೋದು ಈಗ ಎದುರಾಗಿರುವಂತದ್ದು. ಯಾಕೆಂದ್ರೆ ವೀಕೆಂಡ್ ನ ಸಂದರ್ಭದಲ್ಲಿ ಮೈಸೂರಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿರ್ತದೆ. ಪಕ್ಕದ ಒಂದು ಕೇರಳ ರಾಜ್ಯದಿಂದನೂ ಕೂಡ ಹೆಚ್ಚಾಗಿ, ಕೇರಳ ರಾಜ್ಯದಲ್ಲಿ ಈಗಾಗಲೇ ಅಧಿಕ ಪ್ರಮಾಣದಲ್ಲಿ ಒಂದು ಕೋವಿಡ್ ಇರೋದ್ರಿಂದ ಮೈಸೂರಿಗೆ ಒಂದು ಕೇರಳ ರಾಜ್ಯದಿಂದ ಒಂದು ಕೋವಿಡ್ ಥ್ರೆಟ್ ಅನ್ನೋದು ಕೂಡ ಸಹಜವಾಗಿ ಇರುವಂತದ್ದು. ಮತ್ತೊಂದು ಕಡೆ ಮೈಸೂರಿನಲ್ಲಿ ವೀಕೆಂಡ್ ನ ಸಂದರ್ಭದಲ್ಲಿ ರಾಜ್ಯದಂತೆ ಹೆಚ್ಚಾಗಿ ಒಂದು ಪ್ರವಾಸಿಗರು ಬರ್ತಾರೆ. ಜೊತೆಗೆ ಮೈಸೂರಿನ ಬಹುತೇಕ ಉದ್ಯಮಗಳು ಕೂಡ ನಡೆಯುವಂಥದ್ದು ಪ್ರವಾಸಿಗರಿಂದನೇ. ಜೊತೆಗೆ ವೀಕೆಂಡ್ ನಲ್ಲೇ ಕೂಡ ಹೆಚ್ಚಾಗಿ ಒಂದು ಉದ್ಯಮಗಳು ಒಂದು ಚಟುವಟಿಕೆಯಿಂದ ಕೂಡಿರ್ತವೆ. ಹಾಗಾಗಿ ಈ ಒಂದು ಪ್ರವಾಸಿಗರನ್ನ ಒಂದು ತಡೆಯುವಂಥದ್ದು, ಜೊತೆಗೆ ಕೋವಿಡ್ ಅನ್ನ ನಿರ್ವಹಣೆ ಮಾಡುವಂಥದ್ದು ಮೈಸೂರು ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಜೊತೆಗೆ ಮೈಸೂರಿನ ಒಂದು ಮಾಲ್ಗಳಾಗಿರ್ಬೋದು, ಥಿಯೇಟರ್ಗಳಾಗಿರ್ಬೋದು ಮತ್ತು ಸಿನಿಮಾ ಹಾಲ್ಗಳೇನಿದೆ ಇವೆಲ್ಲವೂ ಕೂಡ ಈಗ ಒಂದು ಮತ್ತೆ ಈಗ ಚಾಲನೆಗೆ ಬರುವಂಥದ್ದು. ಯಾಕೆಂದ್ರೆ ಬಹುತೇಕ ಮಾಲ್ಗಳು ಮತ್ತು ಏನು ಥಿಯೇಟರ್ಗಳೇನಿದೆ ವೀಕೆಂಡ್ ನಲ್ಲಿ ಅತಿ ಹೆಚ್ಚಾಗಿ ಒಂದು ಸಾರ್ವಜನಿಕರು ಬರುವಂಥದ್ದು, ಜೊತೆಗೆ ಕುಟುಂಬ ಸಮೇತರಾಗಿ ವೀಕೆಂಡ್ ನ ಕಳೆಯೋದಕ್ಕೆ ಈ ಒಂದು ಸ್ಥಳಗಳಿಗೆ ಬರ್ತಾರೆ. ಹಾಗಾಗಿ ದಿವೇಶ್, ಅದೊಂದು ಪ್ರಶ್ನೆ, ಈಗ ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚಿನ ಪಾಸಿಟಿವಿಟಿ ರೇಟ್ ಇರುವಂತದ್ದು ಮೈಸೂರು ಮತ್ತೆ ಹಾಸನಲ್ಲಿ. ಹಾಗೆ ಆಕ್ಟಿವ್ ಕೇಸಸ್ಗಳು ಕೂಡ ಅತಿ ಹೆಚ್ಚು ಬೆಂಗಳೂರನ್ನ ಬಿಟ್ರೆ 9,000ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಮೈಸೂರಿನಲ್ಲಿದ್ದಾವೆ. ಈಗ ಪ್ರವಾಸಿ ತಾಣಗಳಲ್ಲಿ ಯಾವ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮ ಇರುತ್ತೆ ಅಂತ, ಅಲ್ಲಿ ಸೆಕೆಂಡ್ ಡೋಸ್ ಕಂಪಲ್ಸರಿ ಏನಾದ್ರೂ ಮಾಡ್ಲಾಗಿದೆಯಾ? ಅದರ ಜೊತೆಗೆ ಇಂತಿಷ್ಟೇ ಜನರಿಗೆ ಮಾತ್ರ ಅವಕಾಶ ಅಂತ ಏನಾದ್ರು ಮಾಡಿದಾರಾ? ಹೌದು, ಈಗಾಗಲೇ ಒಂದು ಮೈಸೂರು ನಗರವನ್ನ ಗಮನಿಸೋದ್ರ ಪೃಥ್ವಿರಾಜ್, ಏನಂದ್ರೆ ಮೈಸೂರು ನಗರದಲ್ಲಿ ಒಂದು ಮಾಲ್ಗಳಿಗೆ ಒಂದು ಭೇಟಿ ನೀಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಮಾಲ್ಗಳಲ್ಲೂ ಸಹ ಒಂದು 2 ಡೋಸ್ ವ್ಯಾಕ್ಸಿನ್ ಅನ್ನ ಕಂಪಲ್ಸರಿ ಮಾಡಿರುವಂತದ್ದು. ಹಾಗಾಗಿ ಸಾರ್ವಜನಿಕರು ಒಂದು ಏನು ಮಾಲ್ಗಳಿಗೆ ಬರುವಂತ ಸಂದರ್ಭದಲ್ಲಿ ಅಥವಾ ಥಿಯೇಟರ್ಗಳಿಗೆ ಬರುವಂತ ಸಂದರ್ಭದಲ್ಲಿ 2 ಡೋಸ್ ಒಂದು ವ್ಯಾಕ್ಸಿನ್ ಅನ್ನ ಪಡೆದಿದ್ರೆ ಮಾತ್ರ ಅವರನ್ನ ಮಾಲ್ಗಳಿಗೆ ಬಿಡುವಂತ ಕೆಲಸವನ್ನ ಈಗ ಮಾಲ್ಗಳಲ್ಲಿ ಮಾಡಲಾಗ್ತದೆ. ಜೊತೆಗೆ ಈಗ ಒಂದು ಏನು ಮೈಸೂರಿನ ಅರಮನೆ ಇರ್ಬೋದು, ಝೂ ಆಗಿರ್ಬೋದು, ಝೂನಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಕಟ್ಟುನಿಟ್ಟಾದ ಕ್ರಮವನ್ನ ಜಿಲ್ಲಾಡಳಿತ ಕೈಗೊಂಡಿರೋದ್ರಿಂದ ಎಲ್ಲಾ ಕಡೆ ಕಟ್ಟುನಿಟ್ಟಾಗಿ ಈ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಬಂದಿರುವಂತದ್ದು. ಆದ್ರೆ ವೀಕೆಂಡ್ ಸಂದರ್ಭದಲ್ಲಿ ಈ ಒಂದು ನಿಯಮಗಳು ಎಷ್ಟರ ಮಟ್ಟಿಗೆ ಒಂದು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಂತ. ಯಾಕೆಂದ್ರೆ ವೀಕೆಂಡ್ ಸಂದರ್ಭದಲ್ಲಿ ಅಧಿಕ ಪ್ರಮಾಣದಲ್ಲಿ ಸಾರ್ವಜನಿಕರು ಬರ್ತಾರೆ. ಜೊತೆಗೆ ಅವರನ್ನ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನ ಮಾಡೇ ಬಿಡಬೇಕಾಗ್ತದೆ. ಅತಿಯಾಗಿ ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಒತ್ತಡವನ್ನ ಅಲ್ಲಿನ ಸಿಬ್ಬಂದಿಗಳು ಒಂದು ಅನುಭವಿಸಬೇಕಾಗ್ತದೆ. ಹಾಗಾಗಿ ಜಿಲ್ಲಾಡಳಿತ ಇದಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಸಕ್ರಿಯ ಪ್ರಕರಣಗಳು 9,000 ಗಡಿಯನ್ನ ದಾಟಿರುವಂತದ್ದು. ಜೊತೆಗೆ ಪ್ರತಿನಿತ್ಯ 1,800ಕ್ಕೂ ಅಧಿಕ ಒಂದು ಪ್ರಕರಣಗಳು ಕೂಡ ಮೈಸೂರಿನಲ್ಲಿ ದಾಖಲಾಗ್ತಾ ಇರುವಂತದ್ದು. ಇವೆಲ್ಲವನ್ನು ನೋಡುವಂತ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಈ ವೀಕೆಂಡ್ ಏನಿದೆ, ಈ ವೀಕೆಂಡ್ ದೊಡ್ಡ ಸವಾಲಾಗಿರುವಂತದ್ದು. ಅದನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನ ಈಗ ಜಿಲ್ಲಾಡಳಿತ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗ್ತದೆ. ಪೃಥ್ವಿರಾಜ್ ಆರ್ನಳ್ಳಿ. ಓಕೆ, ಥ್ಯಾಂಕ್ ಯು ದಿವ್ಯೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೀಕೆಂಡ್ ಕರ್ಫ್ಯೂ ತೆಗೆಯಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಬೇಕಾಬಿಟ್ಟಿಯಾಗಿ ಜನರು ಓಡಾಡಬೇಡಿ. ಯಾಕೆಂದ್ರೆ ಸರ್ಕಾರ ಜನರ ಒತ್ತಾಯಕ್ಕೆ ಮಣಿದು ಈ ಒಂದು ವೀಕೆಂಡ್ ಕರ್ಫ್ಯೂ ಅನ್ನು ವಾಪಸ್ ತೆಗೆದುಕೊಳ್ಳಲಾಗಿರುವಂಥದ್ದು. ಬಟ್ ಇಲ್ಲಿ ಮೇನ್ ಆಗಿ ನಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಸರ್ಕಾರ ಯಾವುದೇ ರೂಲ್ಸ್ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದಿಸಬೇಕಾಗಿದೆ. ಸರ್ಕಾರ ಇಲ್ಲಿ ಮೇನ್ ಆಗಿ ಮಾಡುವಂತ ರೂಲ್ಸ್ಗಳೇ ಜನರಿಗೋಸ್ಕರ. ಈ ವೀಕೆಂಡ್ ಕರ್ಫ್ಯೂ ಮಾಡಿದ್ದು ಕೂಡ ಅದಕ್ಕೋಸ್ಕರನೇ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಒಂದೆಡೆ ಸೇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ವೀಕೆಂಡ್ ಕರ್ಫ್ಯೂ ಮಾಡಲಾಗಿತ್ತು. ನಾವು ಎಲ್ಲೇ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕೂಡ ಹಾಕೊಳ್ಳಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ಹಿಂಗಿದ್ರೆ ಮಾತ್ರನೇ ಕೊರೋನಾದಿಂದ ಆದಷ್ಟು ನಾವು ದೂರ ಇರ್ಬೋದು. ಇಲ್ಲಾಂದ್ರೆ ತುಂಬಾ ಕಷ್ಟ. ಇಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified. ನಮಸ್ಕಾರ. ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಾ ಇರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅಫ್ಘಾನಿಸ್ತಾನಕ್ಕೆ ನಿಧಿ ಸಂಗ್ರಹಿಸಲು ಪೋಪ್ ಫ್ರಾನ್ಸಿಸ್ಗೆ UAE ಉಡುಗೊರೆ ನೀಡಿದ್ದ NFT ಅನ್ನ ಮಾರಾಟ ಮಾಡಲಾಗಿದೆ. ಐತಿಹಾಸಿಕ ಫಾಂಟಿಫೆಕ್ಸ್ ಕಾರ್ಪೆಟ್ನ NFT ಆಗಿ ಅಮರಗೊಳಿಸಲಾಯಿತು. ಅಫ್ಘಾನಿಸ್ತಾನಕ್ಕೆ ಹಣ ಸಂಗ್ರಹಿಸೋದಕ್ಕೆ ಶುಕ್ರವಾರ ಮಧ್ಯಾಹ್ನ 25 ಈಥರ್ ಅಥವಾ ಸುಮಾರು $81,886 ಮಾರಾಟವಾಗಿದೆ.
ಇದು ಬಹುಶಃ ಮಧ್ಯಪ್ರಾಚ್ಯದಲ್ಲಿ ಮಾರಾಟವಾಗುವ ಅತ್ಯಂತ ಸಾಂಪ್ರದಾಯಿಕ NFT ಅಂತ ಮುಸ್ಫಿರ್ ಖವಾಜಾ ಹೇಳಿದ್ದಾರೆ. NFT 1ನ ಸಹ ಸಂಸ್ಥಾಪಕರು DIFC ಪ್ರಧಾನ ಕಚೇರಿಯ ಪ್ರಾದೇಶಿಕ ಮಾರುಕಟ್ಟೆ ಸ್ಥಳವಾಗಿದ್ದು ಅಲ್ಲಿ NFT ಪಟ್ಟಿ ಮಾಡಲಾಗಿದೆ. ಅಬುಧಾಬಿ ಆರ್ಟ್ನಲ್ಲಿ ಅನಾವರಣಗೊಂಡ 6 ತುಣುಕುಗಳಲ್ಲಿ NFT ಒಂದಾಗಿದೆ. ಅವುಗಳನ್ನು ವಿಶ್ವದ ಕೆಲವು ಅತ್ಯುತ್ತಮ ಸಮಕಾಲೀನ ಕಲೆಗಳ ಜೊತೆಗೆ ಡಿಜಿಟಲ್ ಕ್ಯಾನ್ವಾಸ್ಗಳಲ್ಲಿ ಪ್ರದರ್ಶಿಸಲಾಯಿತು. 2021ರಲ್ಲಿ ಗ್ಲೋಬಲ್ ಕ್ರಿಪ್ಟೋ ಫಂಡ್ಗಳು ದಾಖಲೆ ಲಾಭ ಪಡೆದಿವೆ. ಬ್ಯಾಕ್ಸ್ಟ್ರಾಪ್ ಸೊಲ್ಯೂಷನ್ ಗ್ರೂಪ್ ವಿಭಾಗವಾದ ಬ್ಲ್ಯಾಕ್ರೆಡ್ಜ್ ಕಳೆದ ವರ್ಷ ಜಾಗತಿಕ ಕ್ರಿಪ್ಟೋ ಕರೆನ್ಸಿ ನಿಧಿಗಳು ಕಡಿಮೆ ಲಾಭವನ್ನು ಸಾಧಿಸಿವೆ ಅನ್ನೋ ವರದಿಯನ್ನ ಬಿತ್ತರಿಸಿತ್ತು. ಬಿಟ್ಕಾಯಿನ್ ಮತ್ತು ಈಥರ್ ನೇತೃತ್ವದಲ್ಲಿನ ಕ್ರಿಪ್ಟೋ ಬೆಲೆಗಳ ಉಲ್ಬಣವೂ ಇದಕ್ಕೆ ಕಾರಣವಾಗಿದೆ. ಡೇಟಾವು ಸುಮಾರು 39 ನಿಧಿಗಳಿಗೆ ಅಥವಾ ಬ್ಲ್ಯಾಕ್ರೆಡ್ಜ್ ಟ್ರ್ಯಾಕ್ ಮಾಡಿದ ಡಿಜಿಟಲ್ ಆಸ್ತಿ ನಿರ್ವಹಣಾ ಸಂಸ್ಥೆಗಳ 50% ಕಡಿಮೆ ಫಲಿತಾಂಶವನ್ನು ತೋರಿಸಿದೆ. ಕ್ರಿಪ್ಟೋ ಕರೆನ್ಸಿ ನಿಧಿಗಳ ಜನಪ್ರಿಯತೆಯು ಹೂಡಿಕೆ ಅಸೆಟ್ಸ್ ನಿರ್ವಹಣೆ ಸಂಸ್ಥೆಗಳ ಆಸಕ್ತಿಯನ್ನ ಹುಟ್ಟುಹಾಕಿದೆ. ಸ್ಟೇಟ್ ಸ್ಟ್ರೀಟ್ ಗ್ಲೋಬಲ್ ಅಡ್ವೈಸರ್ಸ್, UBS, ಇನ್ವೆಸ್ಕೋ, ಬ್ಲ್ಯಾಕ್ ರಾಕ್, ಫೆಡಿಲಿಟಿ ಮುಂತಾದ ಅಸೆಟ್ಸ್ ನಿರ್ವಾಹಕರು ಕ್ರಿಪ್ಟೋ ಸ್ವತ್ತುಗಳಿಗೆ ಮಾನ್ಯತೆ ನೀಡುವ ಸಾಮರ್ಥ್ಯವನ್ನ ಪರಿಶೀಲಿಸುತ್ತಾರೆ. ಈ ವರ್ಷ ಕ್ರಿಪ್ಟೋ ಕರೆನ್ಸಿ ಪಾವತಿಗಳನ್ನು ಸ್ವೀಕರಿಸುವ ಯೋಜನೆಯನ್ನ ಸಮೀಕ್ಷೆ ಮಾಡಿದ 4 ವ್ಯವಹಾರಗಳಲ್ಲಿ ಒಂದಾಗಿದೆ. ವೀಸಾ ಕಳೆದ ವಾರ ಡಿಜಿಟಲ್ ಪಾವತಿಗಳ ಅಧ್ಯಯನವನ್ನ ಪ್ರಕಟಿಸಿದೆ. ಇದನ್ನ ಡಿಸೆಂಬರ್ 2021ರಲ್ಲಿ ವೆಕ್ಫೀಲ್ಡ್ ರಿಸರ್ಚ್ ನಡೆಸಿತ್ತು. ಬ್ರೆಜಿಲ್, ಕೆನಡಾ, ಜರ್ಮನಿ, ಹಾಂಗ್ಕಾಂಗ್, ಐರ್ಲೆಂಡ್, ರಷ್ಯಾ, ಸಿಂಗಾಪುರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯುಎಸ್ನಲ್ಲಿ 100 ಅಥವಾ ಅದಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ 2250 ಸಣ್ಣ ವ್ಯಾಪಾರ ಮಾಲೀಕರ ಸಮೀಕ್ಷೆಗಳನ್ನೊಳಗೊಂಡ ವರದಿ ಮಾಡಲಾಗಿದೆ. ಡಿಸೆಂಬರ್ನಲ್ಲಿ ವೀಸಾ ಕ್ರಿಪ್ಟೋ ಸಲಹಾ ಸೇವೆಗಳನ್ನು ಪ್ರಾರಂಭಿಸಿತು. ಇದಲ್ಲದೆ ವೀಸಾದ ಕ್ರಿಪ್ಟೋ ಮುಖ್ಯಸ್ಥರು ಇತ್ತೀಚೆಗೆ ಕಂಪನಿಯು 60 ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ಗಳೊಂದಿಗೆ ಪಾಲುದಾರಿಕೆ ಹೊಂದಿದೆ ಅನ್ನೋದನ್ನು ಬಹಿರಂಗಪಡಿಸಿದರು. ವಿಶ್ವದಾದ್ಯಂತ ಗ್ರಾಹಕರು 80 ಮಿಲಿಯನ್ ವ್ಯಾಪಾರಿಗಳಲ್ಲಿ ಡಿಜಿಟಲ್ ಕರೆನ್ಸಿಯನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified.